ಶ್ರೇಷ್ಠ ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದಪೇಟೆಗೆ ನಾವು ಬರುತ್ತಾ ಇದ್ದೇವೆ. ನಮ್ಮ ಪ್ರಾಣ ಆತ್ಮ ಶರೀರ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮನ್ನೇ ನಾವು ನಂಬಿ ಬಂದಿದ್ದೇವೆ ಸ್ವಾಮಿ. ನಿಮ್ಮನ್ನೇ ನಾವು ನಂಬಿ ಬಂದಿದ್ದೇವೆ. ನಮ್ಮೆಲ್ಲರ ಬಲಹೀನತೆಯಲ್ಲಿ ನಿನ್ನ ಬಲವು ಪೂರ್ಣವಾಗಿದೆ ಸ್ವಾಮಿ. ನಮ್ಮ ಎಲ್ಲರ ಬಲಹೀನತೆಯಲ್ಲಿ ನಿನ್ನ ಬಲವನ್ನ ನಾವು ಕಾಣುವಂತೆ, ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲವನ್ನು ನಾವು ಅನುಭವಿಸುವಂತೆ, ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲಕ್ಕೆ ನಿನ್ನ ಕ್ರಿಯೆ ಮಾಡುವುದಕ್ಕೆ, ಬಲದಿಂದ ಕ್ರಿಯೆ ಮಾಡೋದಕ್ಕೆ ನಾವು ಅನುಮತಿ ಕೊಡುತ್ತಾ ಇದ್ದೇವೆ ಸ್ವಾಮಿ. ಈ ದಿನದಲ್ಲಿ ನಮ್ಮೆಲ್ಲರ ಬಲಹೀನತೆಯಲ್ಲಿ ನಿನ್ನ ಬಲವು ಕಾಣಲ್ಪಡಲಿ. ನಾವು ಮಾಡುವಂಥ ಕೆಲಸಗಳಲ್ಲಿ ನಿನ್ನ ಬಲವು ಕಾಣಲ್ಪಡಲಿ. ನಮ್ಮ ಕುಟುಂಬಗಳಲ್ಲಿ ನಿನ್ನ ಬಲವು ಕಾಣಲ್ಪಡಲಿ ಸ್ವಾಮಿ. ಯಾವ ವಿಷಯದಲ್ಲಿ ನಾವು ನಂಬಿದ್ದೇವೋ, ಬಿಡುಗಡೆಗೋಸ್ಕರ ಎದುರು ನೋಡ್ತಾ ಇದ್ದೇವೋ, ಎಲ್ಲದರಲ್ಲೂ ನಿನ್ನ ಬಲವು ಕಾಣಲ್ಪಡಲಿ. ನಿನ್ನ ನಾಮ ಒಂದೇ ಮಹಿಮೆಯಲ್ಲಿ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಆಮೆನ್. ಈ ವಾರ ಇಲ್ಲ ಟಾಪಿಕ್ ಯಾವ ಧ್ಯಾನ ಮಾಡಕ್ ಹೋಗ್ತೀವಿ ಅಂದ್ರೆ ಸೂಪರ್ ನ್ಯಾಚುರಲ್ ಲೈಫ್ ಸ್ಟೈಲ್. ಏನ್ ಹೇಳಿ? ಅಸಾಧಾರಣವಾದ ಜೀವನ ಶೈಲಿ. ಸೊ ಅಸಾಧಾರಣವಾದ ಜೀವನ ಶೈಲಿ ನಾವು ಅಳವಡಿಸಿಕೊಳ್ಳೋದು ಹೇಗೆ? ಅಸಾಧಾರಣವಾದ ಜೀವನವನ್ನ ಜೀವಿಸಬೇಕಾದ್ರೆ ನಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ಕಾರ್ಯಗಳು ನಡೆಯುತ್ತೆ, ನಾವು ಯಾವ್ಯಾವ ರೀತಿ ಬದಲಾಗಬೇಕು ಅನ್ನೋ ವಿಷಯಗಳನ್ನ ಇನ್ಮೇಲೆ ಒಂದು 3-4 ವಾರ ನಾವು ಇದನ್ನ ಧ್ಯಾನ ಮಾಡಕ್ ಹೋಗ್ತೀವಿ. ನೀವು ವಾರ ಬರ್ಬೇಕಾದ್ರೆ ಪ್ರಾರ್ಥನೆ ಮಾಡಿಕೊಂಡು ಪ್ರಿಪೇರ್ ಆಗಿದೆ. ಒಂದು ವಿಶ್ವಾಸಿ ಅವನ ಸಾಧಾರಣವಾದ ಜೀವನವನ್ನ ಜೀವಿಸೋದು ಬಿಡ್ತಾನೋ ಅವಾಗಲೇ ಅಸಾಧಾರಣವಾದ ಜೀವನವನ್ನ ಕಾಣೋದಕ್ಕೆ ಸಾಧ್ಯ. ಒಂದು ವ್ಯಕ್ತಿ ಸಾಧಾರಣವಾಗಿರೋ ಮಾತುಗಳನ್ನ ಮಾತಾಡೋದು ನಿಲ್ಲಿಸಿದ್ರೆ ದೇವರು ಅವನ ಬಾಯಲ್ಲಿ ಅಸಾಧಾರಣವಾದ ಮಾತುಗಳನ್ನ ಇಡ್ತಾರೆ. ಒಂದು ವ್ಯಕ್ತಿ ಯಾವಾಗ ಸಾಧಾರಣವಾಗಿರೋ ಯೋಚನೆ ಮಾಡೋದನ್ನ ನಿಲ್ಲಿಸ್ತಾನೋ ದೇವ್ರು ಏನ್ ಮಾಡ್ತಾರೆ, ಅವನ ಯೋಚನೆಯಲ್ಲಿ ಅಸಾಧಾರಣವಾದ ಯೋಚನೆಗಳನ್ನ ಇಡ್ತಾರೆ. ಸಾಧಾರಣವಾಗಿರೋ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ನಿಮ್ಮನ್ನೇ ನೀವು ತೊಡಗಿಸಿಕೊಂಡು ಬರೀ ಸಾಧಾರಣವಾಗಿರೋ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಅಸಾಧಾರಣವಾದ ಕಾರ್ಯಗಳನ್ನ ದೇವರು ನಿಮ್ಮ ಮೂಲಕವಾಗಿ ಮಾಡಕ್ಕೆ ಆಗಲ್ಲ. ಇವತ್ತು ದೇವ್ರು ನಮ್ಮನ್ನು ಉಪಯೋಗ ಮಾಡ್ಕೊಬೇಕಾದ್ರೆ ಸಾಧಾರಣವಾಗಿ, ರೆಗ್ಯುಲರ್ ಆಗಿ, ರೊಟೀನ್ ಆಗಿ ನಾವು ಮಾಡುವಂತ ವಿಷಯಗಳನ್ನ ನಿಲ್ಲಿಸ್ಬೇಕು. ನಿಜನಿಗೆ ಅರ್ಥ ಆಗ್ತಾ ಹೇಳ್ತಿರೋದು? ಅರ್ಥ ಆಗ್ತಾ ಇದೆ ಇಲ್ಲ ನಿಮ್ಗೆ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಅರ್ಥ ಆಗ್ತಾ ಇದೆಯಾ? ಸೊ ದೇವ್ರು ನಿಮ್ಮನ್ನ ಏನಕ್ಕೆ ಆರಿಸ್ಕೊಂಡಿದ್ದಾರೆ? ಸಾಧಾರಣವಾಗಿ ಮಾಡಿದ್ದೇ ಕೆಲಸ ಮಾಡ್ಕೊಂಡು, ಹೇಳಿದ್ದನ್ನೇ ಹೇಳ್ಕೊಂಡು, ಯೋಚನೆ ಮಾಡಿದ್ದೇ ಮಾಡ್ಕೊಂಡು, ಹೋಗಿದ್ದ ಜಾಗಕ್ಕೆ ಹೋಗ್ಕೊಂಡು, ಮೀಟ್ ಮಾಡಿದವ್ರನ್ನೇ ಮಾಡ್ಕೊಂಡು, ಮತ್ತೆ ಅದೇ ರಿಪೀಟ್ ಸ್ಟೋರಿ ಮಾತಾಡ್ಕೊಂಡು, ಈ ತರ ಬದುಕಕ್ಕ ದೇವ್ರು ನಿಮ್ಮನ್ನ ಕರೆದಿರೋದು. ಕೇಳ್ರಿ ಪಕ್ಕದಲ್ಲಿ, ಈ ತರ ಬದುಕಕ್ಕ ದೇವ್ರು ನಿಮ್ಮನ್ನ ಕರೆದಿರೋದು ಅಂತ ಇಲ್ಲ. ಪ್ರತಿಯೊಂದು ದಿನಾನು ನಮ್ಮ ಲೈಫಲ್ಲಿ ನಾವು ಮಾಡ್ದಿರೋ ಕೆಲಸಗಳನ್ನ ಮಾಡ್ತಾ ಇರ್ಬೇಕು. ಪ್ರತಿಯೊಂದು ದಿನಾನು ನಾವು ಮಾಡೋ ಯೋಚನೆಯಲ್ಲಿ ಒಂದು ಬದಲಾವಣೆ ಕಾಣಲ್ಪಡ್ಬೇಕು. ಪ್ರತಿಯೊಂದು ದಿನಾನು ನಾವು ಮಾತಾಡೋ ಮಾತುಗಳಲ್ಲಿ ಬದಲಾವಣೆ ಕಾಣಲ್ಪಡ್ಬೇಕು. ಪ್ರತಿಯೊಂದು ದಿನಾನು ನಮ್ಮ ಕ್ರಿಯೆಗಳಲ್ಲಿ ಒಂದು ಬದಲಾವಣೆ ಕಾಣಲ್ಪಡ್ತಾ ಇರ್ಬೇಕು. ನೀವೇ ಒಂದು ಪ್ರಶ್ನೆ ಹಾಕೊಳ್ಳಿ, ನನ್ನ ಲೈಫಲ್ಲಿ, ನನ್ನ ಮಾತುಗಳಲ್ಲಿ, ನನ್ನ ಯೋಚನೆಯಲ್ಲಿ ಇಷ್ಟು ವರ್ಷದಲ್ಲಿ ಬದಲಾವಣೆ ಕಂಡು ಬಂದಿಲ್ಲ ಅಂದ್ರೆ
ನಾನು ಇನ್ನೂ ಸಾಧಾರಣವಾಗಿರೋ ಜೀವನವನ್ನ ಜೀವಿಸ್ತಾ ಇದ್ದೀನಿ. ಎಷ್ಟು ಜನಕ್ಕೆ MLA MP ಗೊತ್ತು ನಿಮ್ಗೆ? ಪರ್ಸನಲ್ ಆಗಲ್ಲ, ಟಿವಿನೆಲ್ಲ ನೋಡಿದೀರಾ? ಅವ್ರು ಹೆಂಗ್ ಮಾತಾಡ್ತಾರೆ ಹೇಳ್ರಿ? ಗಲ್ಲಿಗಳಲ್ಲಿ ಚಿಕ್ಕದ್ರು ಮೈಕ್ಗಳು ಮಾತಾಡ್ಕೊಂಡಿರ್ತಾರೆ ಅಲ್ಲ. ರೋಡಲ್ಲಿ ಏನು ಮೈಕ್ ಪ್ರೆಸ್ಸರ್ ಬಂದ್ಬಿಟ್ರೆ ಮಾತಾಡ್ತಾರೆ. ಆದ್ರೆ ಪ್ರೆಸಿಡೆಂಟ್ ಆದ್ರೆ ರೋಡಲ್ಲಿ ಬಂದು ಮಾತಾಡೋದು ನೋಡಿದೀರಾ? ಏನಕ್ಕೆ ಹೇಳ್ರಿ? MLA MP ಪೋಸ್ಟ್ ಯಾರಿಗ್ ಬೇಕಾದ್ರೂ ಸಿಗುತ್ತೆ, ಅದೇ ಪ್ರೆಸಿಡೆಂಟ್ ಪೋಸ್ಟ್ ಎಲ್ಲರಿಗೂ ಸಿಗಲ್ಲ. ಅವ್ರು ಎಷ್ಟು ಮಾತಾಡೋದು ಕಮ್ಮಿ ಮಾಡ್ತಾರೋ ಅಷ್ಟು ಅವ್ರಿಗೆ ವ್ಯಾಲ್ಯೂ ಜಾಸ್ತಿ. ಇವ್ರು ಎಷ್ಟು ಮಾತಾಡ್ತಾರೋ ಅಷ್ಟು ಅವ್ರಿಗೆ ವ್ಯಾಲ್ಯೂ ಜಾಸ್ತಿ. ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವ್ ಯಾರು? ನಾವ್ ಅನ್ಕಂತೀವಿ ನಾವ್ ಮಾತಾಡಿದ್ರೆ ನಮ್ ವ್ಯಾಲ್ಯೂ ಜಾಸ್ತಿ ಆಗೋದು ಅಂತ. ನಾವ್ ಮಾತಾಡಿದ್ರೆ ಜನ ನಮಗೆ ಮರ್ಯಾದೆ ಕೊಡೋದು. ಬಟ್ ದೇವ್ರು ನಿಮ್ಮನ್ನ ಹೆಂಗ್ ನೋಡ್ತಾ ಇದಾರೆ? ಯಾವ ತರ ಬದುಕ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಸ್ವಾಮಿ ನಮ್ಮನ್ನ ಏನಂತ ಕರೀತಾರೆ? ರಾಯಭಾರಿಗಳು. ಯು ಆರ್ ದ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ನೀವು ಕ್ರಿಸ್ತನ ರಾಯಭಾರಿ. ಕ್ರಿಸ್ತನ ರಾಯಭಾರಿಗಳನ್ನ ಹೇಳ್ರಿ. ಪ್ರೆಸಿಡೆಂಟ್ ಪೋಸ್ಟ್ ಗಿಂತ ದೊಡ್ಡದು ಗೊತ್ತಾ ನಿಮ್ಗೆ? ಅಂಬಾಸಿಡರ್ ಅಂದ್ರೆ ಏನ್ ಗೊತ್ತಾ? ರಾಯಭಾರಿಗಳು ಅಂದ್ರೆ ಇಡೀ ದೇಶನ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟು, MLA MP ಇವ್ರನ್ನೆಲ್ಲ ಸೇರಿಸಿ ಒಬ್ಬ ವ್ಯಕ್ತಿ ರೆಪ್ರೆಸೆಂಟ್ ಮಾಡ್ತಾನೆ ನೋಡ್ರಿ, ಅವನ ಹೆಸರೇ ಅಂಬಾಸಿಡರ್. ನಿಮ್ಮನ್ನ ದೇವ್ರು ಏನಂತ ನೋಡ್ತಾ ಇದಾರ? ನೀವ್ ಹೆಂಗ್ ಬದುಕ್ತಾ ಇದ್ದೀರಾ? ರೋಡಲ್ಲೂ ನಿಮ್ ಮಾತುಗಳು ಕೇಳಿಸ್ತವೆ, ಗಲ್ಲಿಲೂ ನಿಮ್ ಮಾತುಗಳು ಕೇಳಿಸ್ತವೆ. ಎಲ್ಲೆಲ್ಲಿ ಸಿಗ್ತೀರಾ ನೀವು? ಎಲ್ಲಾ ಕಡೆ ಸಿಗ್ತೀರಾ. ಆದ್ರೆ ರಾಯಭಾರಿಗಳು ಎಲ್ಲ ಸಿಕ್ಕಲ್ಲ, ಎಲ್ಲಾ ಕಡೆನೂ ಸಿಕ್ಕಲ್ಲ. ರಾಯಭಾರಿಗಳ ಸ್ಪೆಷಾಲಿಟಿ ಏನಂದ್ರೆ ನೋಡ್ರಿ, ಅಮೆರಿಕಾದಲ್ಲಿರೋ ಜನರು ಏನ್ ಮಾಡ್ತಾರೆ, ಇಲ್ಲಿ ಬಂದು ಆಫೀಸ್ ಓಪನ್ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡು ನಮ್ ದೇಶದಲ್ಲಿ ಕುತ್ಕೊಂಡು ನಮ್ಮನ್ನ ಇಂಟರ್ವ್ಯೂ ಮಾಡಿ ನಮಗ್ ವೀಸಾ ಕೊಡಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಏನಕ್ಕೆ? ನಮ್ ದೇಶದಲ್ಲಿ ಬಂದು ನಾವು ಬರ್ಬೇಕಾ ಬೇಡವಾ ಅಂತ ನಮ್ ಜಾಗದಲ್ಲಿ ಕುತ್ಕೊಂಡು ಅವ್ರು ಡಿಸೈಡ್ ಮಾಡಿ. ಅದು ರಾಯಭಾರಿಗಳ ಒಂದು ಅಧಿಕಾರ. ನಾವು ಯಾವ ದೇಶಕ್ಕೆ ಸಂಬಂಧಪಟ್ಟವರು? ಪರಲೋಕಕ್ಕೆ ಸಂಬಂಧಪಟ್ಟವರು. ಆದ್ರೆ ಈ ಭೂಲೋಕದಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡು ಯಾರ ಮೇಲಕ್ಕೆ ಹೋಗ್ಬೇಕೋ ಬೇಡವಾ ಅನ್ನೋದನ್ನ ಕುತ್ಕೊಂಡು ಡಿಸೈಡ್. ಆದ್ರೆ ಯಾರನ್ನ ಮೇಲಕ್ಕೆ ಹೋಗ್ಬೇಕೋ ಬೇಡವಾ ಅಂತ ಡಿಸೈಡ್ ಮಾಡ್ಬೇಕಾದ್ರೆ ನಾವು ಮೇಲಕ್ಕೆ ಹೋಗೋದು. ದೇವ್ರು ಪರಲೋಕದಲ್ಲಿರೋ ದೇವ್ರು ಭೂಲೋಕದಲ್ಲಿ ಆಫೀಸ್ ಓಪನ್ ಮಾಡಿ ನಿಮ್ಮನ್ನ ಆಫೀಸಲ್ಲಿ ಕುಣಿಸಿ ಎಲ್ಲಾರ್ನು ನೀನು ಕಳಿಸು ಮೇಲಕ್ಕೆ ಅಂತಂದ್ರೆ ಎಲ್ಲಿ ಕಳಿಸ್ತೀರಾ ನೀವು? ಎಲ್ಲಿ ಕಳಿಸ್ತಾ ಇದ್ದೀರಾ? ಒಂದು ದೇವ್ರು ಹೇಳಿದ ವಿಷಯ ಏನಂದ್ರೆ, ನೀವೆಲ್ಲರೂ ಸೇವೆ ಮಾಡ್ತಾ ಇದ್ದೀರಾ, ಸೇವೆ ಮಾಡಕ್ಕೆ ಆಸೆ ಇಟ್ಕೊಂಡಿದ್ದೀರಾ, ಆಸಕ್ತಿಯಿಂದ ಸೇವೆ ಮಾಡ್ತಾ ಇದ್ದೀರಾ. ಬಟ್ ನೀವು ಕೊಡೋ ಗೈಡೆನ್ಸ್ ಇಂದ ತುಂಬಾ ಜನ ಮಿಸ್ಲೀಡ್ ಆಗ್ತಾ ಇದಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ಎಷ್ಟು ಜನ ಸೇವೆ ಮಾಡೋರಿದ್ದೀರಾ? ಕೈ ಮೇಲೆ ಎತ್ರಿ ಮೇಲಕ್ಕೆ. ಯಾರ್ಯಾರು ಸೇವೆ ಮಾಡ್ತಾ ಇದಾರೆ ಕೈ ಮೇಲೆ ಎತ್ರಿ, ಕೈ ಮೇಲೆ ಎತ್ರಿ. ಯಾರು? ಒಂದು ವಿಷಯ, ನೀವು ಕೊಡ್ತಾ ಇರುವಂತ ಗೈಡೆನ್ಸ್ ಆಗ್ಲಿ, ಕೌನ್ಸಿಲಿಂಗ್ ಆಗ್ಲಿ, ಒಂದು ಏನಂತಾರೆ ಸಲಹೆಗಳಾಗ್ಲಿ, ಅದು ಅವ್ರ ಜೀವನ ರಾಂಗ್ ಡೈರೆಕ್ಷನ್ ಅಲ್ಲಿ ಕಳಿಸ್ತೇವೆ. ನಾವು ಗೈಡೆನ್ಸ್ ಕೊಡ್ಬೇಕಾದ್ರೆ ನಮ್ ಸ್ಟ್ಯಾಂಡರ್ಡು ಹೈ ಆಗಿರ್ಬೇಕು. ಅದೇ ಹೇಳ್ತಾ ಇದ್ದಲ್ಲ ನಾನು, ರಾಯಭಾರಿಗಳ ತರ ಗೈಡೆನ್ಸ್ ಕೊಡ್ಬೇಕು. ನಾವು ಹೆಂಗ್ ಕೊಡ್ಬೇಕು? ನಾವು ನಮ್ಮ ಹತ್ರ ಯಾರಾದ್ರೂ ಮಾತಾಡಕ್ ಬಂದ್ರೆ ನಾವು ಹೆಂಗ್ ಅವ್ರ ಕೌನ್ಸಿಲಿಂಗ್ ಮಾಡ್ಬೇಕು?
ರಾಯಭಾರಿಗಳ ತರ ಕೌನ್ಸಿಲಿಂಗ್ ಕೊಡೋಣ. ರೋಡಲ್ಲಿ ಚಿಕ್ಕವ್ರ ತರ ನಾವು ಕೌನ್ಸಿಲಿಂಗ್ ಕೊಡಬಾರ್ದು. ರೋಡಲ್ಲಿ ಚಿಕ್ಕವ್ರ ತರ ನಾವು ಗೈಡೆನ್ಸ್ ಕೊಡಬಾರ್ದು. ನಮ್ಮ ಮಾತು ಮೇಲೆ ನಮಗೆ ಗಮನ ಇರಬೇಕು. ನಮ್ಮ ಮಾತು ಮೇಲೆ ನಮ್ಗೆ ಹಿಡಿತಾ ಇರ್ಬೇಕು. ನಮ್ಮ ಮಾತುಗೆ ವ್ಯಾಲ್ಯೂ ಇರಬೇಕು. ತೂಕ ಇರ್ಬೇಕು ನಮ್ಮ ಮಾತಿಗೆ. ಸಿಕ್ಕಿದ ತಕ್ಷಣ ಗಾಳಿಯಲ್ಲಿ ಎಗರೋ ತರ ಇರ್ಬಾರ್ದು ನಮ್ಮ ಮಾತು. ಅಸಾಧಾರಣವಾಗಿರೋ ಜನರು, ಅಸಾಧಾರಣವಾಗಿ ಜೀವಿಸುವಂತ ಜನರು, ಸಾಧಾರಣವಾಗಿ ಜೀವಿಸುವಂತ ಜನರಿಗೆ ತುಂಬಾ ಡಿಫ್ರೆನ್ಸಸ್ ಇದೆ. ಸೊ ನಿಮ್ಮನ್ನ ದೇವ್ರು ಏನಂತ ಆರಿಸ್ಕೊಂಡಿದ್ದಾರೆ? ರಾಯಭಾರಿಗಳ ತರ ಆರಿಸ್ಕೊಂಡಿದ್ದಾರೆ. ರಾಯಭಾರಿಗಳಾಗಿ ಬದುಕಬೇಕಾಗಿರೋರು ಅಸಾಧಾರಣವಾಗಿ ಬದುಕ್ಬೇಕು. ಅವರು ಏನ್ ಮಾಡ್ಬೇಕು ಹೇಳ್ರಿ? ರಾಯಭಾರಿಗಳು ರೋಡಕ್ ಬರಕ್ಕಾಗಲ್ಲ. ಯಾಕೆ ಬೇಕು? ವೀಸಾ 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 ಬೇಕಾ 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 ಬೇಕಾ? ನನಗೆ ಅರ್ಥ ಆಗ್ತಾ ಹೇಳ್ತಾರದು. ನಿಮ್ ಲೈಫ್ನ ಹೆಂಗೆ ಬಿಟ್ಕೊಡ್ತಾ ಇದೀರಾ ಜನರಿಗೆ ಅಂದ್ರೆ, ಹೆಂಗ್ ಬಿಟ್ಕೊಡ್ತಾ ಇದೀರಾ ನೀವು ನಿಮ್ ಲೈಫ್ನ? ನಮ್ಮ ಮಾತುಗಳನ್ನ ಹೆಂಗ್ ಬಿಟ್ಕೊಡ್ತಾ ಇದೀವಿ? ನಮ್ಮ ಯೋಚನೆಗಳನ್ನ ಹೆಂಗ್ ಬಿಟ್ಕೊಡ್ತಾ ಇದೀವಿ? 10 ರೂಪಾಯಿಗೆ 3, 10 ರೂಪಾಯಿಗೆ 3, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಬೇಗ 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 ತಗೊಳ್ಳಿ 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 ಅನ್ನೋ ತರ ನಾವೇನ್ ಮಾಡ್ತಾ ಇದೀವಿ? ನಮ್ಮ ಮಾತುಗಳನ್ನ, ನಮ್ಮ ಯೋಚನೆಗಳನ್ನ, ನಮ್ಮ ಜೀವನವನ್ನ ಬಿಟ್ಕೊಡ್ತಾ ಇದೀವಿ. ನಿಮ್ ವ್ಯಾಲ್ಯೂ ನಿಮಗೆ ಗೊತ್ತಾಗ್ಬೇಕು. ಸೊ ನಾವೆಲ್ಲ ಏನಾಗಿದ್ದೀವಿ? ಕ್ರಿಸ್ತನಿಗೆ ರಾಯಭಾರಿಗಳಾಗಿದ್ದೀವಿ. ಸೊ ಇಲ್ಲಿ ಭೂಲೋಕದಲ್ಲಿ ನಮ್ಮನ್ನ ಆಫೀಸ್ ಮಾಡಿ ನಮ್ಮನ್ನ ಏನ್ ಮಾಡಿದ್ದಾರೆ? ದೇವರಲ್ಲಿ ನೇಮಿಸಿದ್ದಾರೆ. ಇಲ್ಲಿ ಕುತ್ಕೊಂಡು ನಾವೇನ್ ಮಾಡ್ಬೇಕು? ರಾಯಭಾರಿಗಳ ತರ ಬದುಕಬೇಕು. ರಾಯಭಾರಿಗಳ ತರ ಮಾತಾಡ್ಬೇಕು. ರಾಯಭಾರಿಗಳ ತರ ಡಿಸಿಷನ್ ತಗೊಬೇಕು. ರಾಯಭಾರಿಗಳ ತರ ಯೋಚನೆ ಮಾಡಬೇಕು. ಲೋಕಲ್ ಅವ್ರ ತರ ಬದುಕಬಾರ್ದು. ದೇವ್ರು ಕೊಟ್ಟಿರುವ ಗುರುತುನ ಐಡೆಂಟಿಫಿಕೇಶನ್, ಅದರ ಪ್ರಕಾರ ನೀವೇನ್ ಮಾಡ್ಬೇಕು? ಜೀವಿಸ್ಬೇಕು. ಪಕ್ಕದಲ್ಲಿ ಕೈಗೊಳ್ಳಿ. ನನ್ನ ಯೋಚನೆ ಚೀಪ್ ಅಲ್ಲ, ನನ್ನ ಮಾತು ಜೀವನ ಚೀಪ್ ಅಲ್ಲ, ನನ್ನ ಕ್ರಿಯೆಗಳು ಚೀಪ್ ಅಲ್ಲ, ನನ್ನ ಜೀವನನೂ ಚೀಪ್ ಅಲ್ಲ. ಅದಕ್ಕೇನಿದೆ? ವ್ಯಾಲ್ಯೂ ಇದೆ. ಫಸ್ಟ್ ಅಸಾಧಾರಣವಾದ ಜೀವನ ಶೈಲಿ ಒಳಗಡೆ ಪ್ರವೇಶಿಸಕ್ ಮುಂಚೆ ಒಂದ್ ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ, ದೇವ್ರು ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಮ್ಮ ಮಾತುಗಳಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಮ್ಮ ಯೋಚನೆಗಳಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಮ್ಮ ಲೈಫ್ ಸ್ಟೈಲ್ಗೆ, ನಮ್ಮ ಕ್ರಿಯೆಗಳಿಗೆ ಏನ್ ಮಾಡಿದ್ದಾರೆ? ವ್ಯಾಲ್ಯೂ ಕೊಟ್ಟಿದ್ದಾರೆ. ನಮ್ಮ ಕ್ರಿಯೆ ಏನು? ನೀವು ಭೂಲೋಕದಲ್ಲಿ ಏನ್ ಕಟ್ತಿರೋ ಪರಲೋಕದಲ್ಲಿ. ಸೊ ನಮ್ಮ ಕ್ರಿಯೆಗಳಿಗೆ ಏನಿದೆ? ವ್ಯಾಲ್ಯೂ ಇದೆ. ನೀನು ಆ ಬೆಟ್ಟವನ್ನು ನೋಡಿ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂದ್ರೆ ಮಾತು ಕೇಳುತ್ತೆ ಅಂದ್ರೆ ನಿಮ್ ಮಾತಿಗೆ ವ್ಯಾಲ್ಯೂ ಇದೆ. ನೀನು ಕೇಳುವುದಕ್ಕಿಂತ ಯೋಚನೆ ಮಾಡುವುದಕ್ಕಿಂತಲೂ ಅಧಿಕವಾಗಿ ಮಾಡ್ತಾರೆ ಅಂದ್ರೆ ನಿನ್ನ ಯೋಚನೆಗಳಿಗೆ ವ್ಯಾಲ್ಯೂ ಇದೆ. ನೀನು ಕಾಲಿಡುವ ದೇಶವನ್ನೆಲ್ಲ ನಿನಗೆ ಸ್ವಂತವಾಗಿ ಮಾಡ್ತೀನಿ ಅಂದ್ರೆ ನಿನ್ನ ಕ್ರಿಯೆಗಳಿಗೆ ವ್ಯಾಲ್ಯೂ ಇದೆ. ಯಾಕೆ? ನಾವೆಲ್ಲ ಏನಾಗಿದ್ದೀವಿ? ರಾಯಭಾರಿಗಳಾಗಿದ್ದೀವಿ. ನಾವು ಮಾಡೋ ಪ್ರತಿಯೊಂದಕ್ಕೂ ವ್ಯಾಲ್ಯೂ ಇದೆ. ಚೀಪಾಗಿ ಬಿಟ್ಕೊಡ್ಬಾರ್ದು. ಏನ್ ಮಾಡ್ಬಾರ್ದು ನಾವ್ ಹೇಳ್ರಿ? ಚೀಪಾಗಿ ಬಿಟ್ಕೊಡ್ಬಾರ್ದು. ಬೇರೆಯವ್ರ ಮೈಂಡ್ ಅಲ್ಲಿ, ಬೇರೆಯವರ ಬಾಯಲ್ಲಿ ನಮ್ಮ ಮಾತುಗಳು, ನಮ್ಮ ಯೋಚನೆಗಳು ಈಸಿಯಾಗಿ ಅವೈಲೇಬಲ್ ಆಗ್ಬಾರ್ದು. ರಾಯಭಾರಿಗಳು ಮಾತಾಡೋದು ಯಾರು ಕೇಳಿಸ್ಕೊಳಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ನನಗೆ 2 ಸಲ ಅಮೆರಿಕ ವೀಸಾ ರಿಜೆಕ್ಟ್ ಆದಾಗ ಸಿಂಪಲ್ ಆಗಿ ಅವ್ರು ಹೇಳಿದೇನು? ಐ ಆಮ್ ಸಾರಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನನ್ ಏನಾಯ್ತು ಹೇಳು,
ಏನ್ ಪ್ರಾಬ್ಲಮ್, ಏನ್ ಮಿಸ್ಟೇಕು, ಸರಿ ಮಾಡ್ಕೊಂಬತ್ತೀನಿ ಹೇಳಲ್ಲ. ನೀನೇ ಸರಿಯಾಗ್ಬಿಟ್ಟು ಬಂದ್ರೇನೆ ನಾನು ವೀಸಾ ಕೊಡೋದು. ದೇವ್ರ ಮಕ್ಕಳು ಒಂದ್ಸರಿ ಬೆಳೆದ್ಮೇಲೆ ದೇವ್ರು ಪ್ರತಿಯೊಂದನ್ನು ಬಂದು ದೇವ್ರು ಸರಿ ಮಾಡ್ಬೇಕಾದ್ರೆ ನಮ್ ಲೈಫ್ ಹೆಂಗಿರುತ್ತೆ, ಫುಲ್ ಹ್ಯಾಪಿ ಆಗಿರುತ್ತೆ, ಸಂತೋಷವಾಗಿರುತ್ತೆ. ಆದ್ರೆ ನಾವು ಬೆಳೆದಿದ್ದೀವಿ, ದೇವ್ರೆ ನನ್ನ ಉಪಯೋಗ ಮಾಡ್ಕೊ ಅಂತ ಯಾವಾಗ ಹೇಳ್ಬಿಡ್ತೀವೋ ಅವಾಗ ದೇವ್ರ ಏನ್ ಮಾಡ್ತಾರೆ, ನಿಮ್ಗೆ ಬಿಟ್ಬಿಡ್ತಾರೆ ಜವಾಬ್ದಾರಿನ. ಆ ರಿಪೇರಿ ಮಾಡ್ಕೊಳ್ಳೋದಿದೆ ನೋಡಿ, ಫ್ರಸ್ಟ್ರೇಷನ್, ಲೈಫೇ ಸಾಕಾಗೋಗುತ್ತೆ. ಅದನ್ನ ಯಾವ್ದನ್ನು ನಾವು ಸೇರ್ಸಕ್ ಆಗಲ್ಲ. ಸೇರ್ಸೋ ಅಷ್ಟರಲ್ಲಿ ಜೀವನನೇ ಸಾಕಾಗೋಗುತ್ತೆ. ಸೊ ನಾವೆಲ್ಲ ಏನಾಗಿದ್ವಿ, ರಾಯಭಾರಿಗಳಾಗಿದ್ವಿ. ಕ್ರಿಸ್ತನಲ್ಲಿ ರಾಯಭಾರಿಗಳಾಗಿದ್ವಿ. ಪಕ್ಕದಲ್ಲಿ ಕೈ ಬಿಡಿ. ಇವತ್ತಿಂದ ಹೆಂಗ್ ಬದುಕ್ಬೇಕು ನಾವು? ನಿಮ್ ವ್ಯಾಲ್ಯೂ ತಕ್ಕನಂಗ್ ಬದುಕ್ರಿ ಅಂತ ಹೇಳ್ರಿ. ನಿಮ್ ವ್ಯಾಲ್ಯೂಗೆ ತಕ್ಕಂತೆ ಬದುಕ್ರಿ, ನಿಮ್ ವ್ಯಾಲ್ಯೂಗೆ ತಕ್ಕಂತೆ ಬದುಕ್ರಿ. ಇನ್ಮೇಲೆ ನೀವ್ ಮಾತಾಡೋ ಮಾತುಗಳು, ಯೋಚನೆಗಳು ಬೇರೆಯವ್ರ ಬಾಯಲ್ಲಿ ಬಂತಂದ್ರೆ ಧನಶೇಖರ್ ಬ್ರದರ್ ಹಿಂಗಂದ್ರಂತೆ, ರಂಗ ಬ್ರದರ್ ಹಿಂಗಂದ್ರಂತೆ ಅಂತ ಏನಾದ್ರೂ 10 ಜನ ಮಾತಾಡ್ಬಿಟ್ರ ಅನ್ಕಳಿ, ಆಫೀಸಿಂದ ದೇವ್ರು ಏನ್ ಮಾಡ್ತಾರೆ, ನಿನಗೂ ನೀನ್ ಮಾಡ್ದಾರ ಕೆಲ್ಸಕ್ಕೂ ಸೂಟೇಬಲ್ ಅಲ್ಲ, ನೀನ್ ಬೇರೆ ಕೆಲಸ ಮಾಡು, ಈ ಕೆಲ್ಸಕ್ಕೆ ನಿನ್ಗೆ ನಿನ್ನ ಮಾತು ಹೌದು ಆದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇದು ಯಾರ ಮಾತು, ಯಾರ ಲೈಫ್ ಸ್ಟೈಲು? ರಾಯಭಾರಿಗಳ ಲೈಫ್ ಸ್ಟೈಲು. ಅಲ್ಲಿ ಕೊಡೋ 5 ನಿಮಿಷಕ್ಕೆ ಇಲ್ಲ 2 ನಿಮಿಷಕ್ಕೆ ಕತೆಗಳು ಏನು ಮಾತಾಡಲ್ಲ. ಕೊಡ್ತೀನಿ ಇಲ್ಲ ಕೊಡಲ್ಲ. ಕೊಡ್ತೀನಿ ಅಂದ್ರೆ ಪಾಸ್ಪೋರ್ಟ್ ತಗೊಂಡು ಒಳಗಡೆ ಇಟ್ಕೊಂಡು ಕಂಗ್ರಾಚುಲೇಷನ್ಸ್ ಅಂತಾರೆ. ಕೊಡಲ್ಲ ಅಂದ್ರೆ ಕೈಗೆ ವಾಪಸ್ ಕೊಟ್ಟು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಾರೆ. ನಿಮ್ಮ ಹತ್ರ ಬರೋರು ನೀವ್ ಯಾವ ತರ ಮಾತಾಡ್ತೀವಿ ಹೇಳ್ರಿ? ನೀ ಸಿಕ್ತಪ್ಪ ಇವತ್ತು ಕುರಿ, ಇವತ್ತು ಮಾತಾಡಕ್ಕೆ ಎಲ್ಲ ಮಾತಾಡಿ 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 ಎಲ್ಲ ಮುಗಿಸಿ ರಾಯಭಾರಿಗಳ ಲೈಫ್ ಸ್ಟೈಲ್ ಹೇಗೆ ಅಂದ್ರೆ ಜಸ್ಟ್ ಹೌದಾದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರು ದಾಟಂಗಿಲ್ಲ, ಹೌದು ಅಂದ್ರೆ ಬೇಡ ಅನ್ನಂಗಿಲ್ಲ. ಯೇಸ್ವಾಮಿ ಹತ್ರ ನಾವು ಹೋಗ್ಬೇಕಾದ್ರೆ ನಾವು ಯೇಸ್ವಾಮಿನ ಈ ತರನೇ ಗುರುತಿಸ್ಬೇಕು. ಹೋಗಲ್ಲಿ ನೆಗೋಷಿಯೇಟ್ ಮಾಡಬಾರ್ದು. ನೆಗೋಷಿಯೇಟ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ, ಚೌಕಾಸಿ ಮಾಡಬಾರ್ದು. ಮುಕ್ಕಾಲ್ ಭಾಗ ನಮ್ಮ ಲೈಫ್ ಅಲ್ಲಿ ನಾವು ಮಾಡೋ ಪ್ರಾರ್ಥನೆಗಳಲ್ಲಿ, ನಮ್ಮ ಜೀವನದಲ್ಲಿ ದೇವ್ರ ಹತ್ರ ಏನ್ ಮಾಡ್ತಾ ಇದೀವಿ, ಚೌಕಾಸಿನೇ ಮಾಡ್ತಾ ಇದೀವಿ. ಅದಕ್ಕೆ ಅಲ್ಲಿಂದ ಹೌದು ಅಂತಾನೆ ಆನ್ಸರ್ ಬರ್ತಾ ಇಲ್ಲ, ಇಲ್ಲ ಅಂತಾನೆ ಆನ್ಸರ್ ಬರ್ತಾ ಇಲ್ಲ. ನಾವು ಅವ್ರ ಹತ್ರ ಹೋಗ್ಬೇಕಾದ್ರೆ ನಮ್ಮ ಮೈಂಡ್ ಎಲ್ಲ ಒಂದೇ ಇರ್ಬೇಕು. ಇವತ್ತು ಅವ್ರ ಹೌದಂತಾರ ಇಲ್ಲ ಅಂತಾರ. ಮುಕ್ಕಾಲ್ ಭಾಗ ಜನಕ್ಕೆ ದೇವ್ರು ಕೊಡೋ ಉತ್ತರ ಏನಕ್ಕೆ ಅವ್ರ ಕಿವಿಯಲ್ಲಿ ಬೀಳ್ತಾ ಇಲ್ಲ ಅಂದ್ರೆ, ಅವ್ರಿಗೆ ಕೇಳೋದ್ರಲ್ಲಿ ಮಾತಾಡೋದ್ರಲ್ಲಿ ಚೌಕಾಸಿ ಮಾಡ್ತಾ ಇದಾರೆ, ಇನ್ನು ನೆಗೋಷಿಯೇಟ್ ಮಾಡ್ತಾವ್ರು. ನಮಗೇನ್ ಬೇಕೋ ಮೈಂಡಲ್ಲಿ ಇಟ್ಕೊಂಡು ನಾವು ಹೋಗೋದಲ್ಲ ದೇವ್ರ ಹತ್ರಕ್ಕೆ. ನಮ್ಮ ಮನ್ಸಲ್ಲಿದೆ ಏನಿದೆ ಹೇಳ್ಕೊಳಕ್ಕಲ್ಲ ದೇವ್ರ ಹತ್ರ ಹೋಗೋದು ನಾವು. ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ಕೇಳಕ್ಕೋಸ್ಕರ ಹೋಗೋದು ನಾವು. ಯಾಕಂದ್ರೆ ನಿಮ್ ಮನ್ಸಲ್ಲಿರೋದು ಆಲ್ರೆಡಿ ಅವ್ರಿಗೆ ಗೊತ್ತು ಏನಂತ, ನಿಮ್ ಯೋಚನೆಗಳು ಏನಂತ ಅವ್ರಿಗೆ ಗೊತ್ತು.
ನಿಮ್ಮ ಆಲೋಚನೆಗಳು ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ ಎಲ್ಲಾನು ಅವ್ರಿಗೆ ಗೊತ್ತು. ಅದಕ್ಕೆ ಬದಲಾಗಿ ನಾವೇನ್ ಮಾಡ್ಬೇಕು, ದೇವರ ಮನಸ್ಸಲ್ಲಿ ಏನಿದೆ, ದೇವರ ಆಲೋಚನೆ ಏನಿದೆ, ಹೂ ಅಂತಾರ, ಇಲ್ಲ ಅಂತಾರ, ಎಸ್ ಅಂತಾರ, ನೋ ಅಂತಾರ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಅದನ್ನ ಕೇಳಿಸ್ಕೊಳಕ್ಕೋಸ್ಕರನೇ ಹೋಗ್ಬೇಕು. ಈ ಎಸ್ ಆರ್ ನೋ ಇದೆ ನೋಡ್ರಿ, ಮಾತು ಎಸ್ ಆರ್ ನೋನಲ್ಲಿ ನಿಲ್ಸೋದು ತುಂಬಾ ಕಷ್ಟ. ಎಸ್ ಆರ್ ನೋನಲ್ಲಿ ಮಾತು ನಿಲ್ಸೋದು ತುಂಬಾ ಕಷ್ಟ. ನಾನು ಆದಷ್ಟು ಟ್ರೈ ಮಾಡಿ ನಿಲ್ಸ್ಬಿಟ್ಟಿದ್ದೀನಿ ಎಸ್ ಆರ್ ನೋನಲ್ಲಿ. ನೀವು ಟ್ರೈ ಮಾಡಿ ನೋಡ್ರಿ, ಜೀವನ ನೆಮ್ಮದಿಯಾಗಿರುತ್ತೆ, ಟೆನ್ಷನ್ ಇರಲ್ಲ, ಯಾವುದು ಯೋಚನೆ ಇರಲ್ಲ. ಜಾಸ್ತಿಯಾಗಿ ಮಾತಾಡೋದು, ಜಾಸ್ತಿಯಾಗಿ ಯೋಚನೆ ಮಾಡೋದು ನಿಮ್ಮ ಜೀವನಕ್ಕೆ ಹಾನಿಕರ. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಏನ್ ಹೇಳ್ದೆ ಹೇಳ್ರಿ ನಾನು? ದೇವ್ರ ವಾಕ್ಯ ಹೇಳುತ್ತೆ, ನೀವು ಏನ್ ಮಾತಾಡ್ತೀರೋ ಅದರಿಂದನೇ ನೀವೇನಾಗ್ತೀರಾ, ನಿಮ್ಮ ಮಾತುಗಳಿಂದಲೇ ನೀವೇನ್ ಮಾಡ್ತೀರಾ, ದಂಡನೆಗೆ ಒಳಗಾಗ್ತೀರಾ, ದಂಡನೆಗೆ ಗುರಿ ಆಗ್ತೀರಾ. ಅಂದ್ರೆ ನಿಮ್ಮ ಮಾತುಗಳಿಂದಲೇ ನೀವೇನ್ ಮಾಡ್ತೀರಾ, ದಂಡನೆಗೆ ಗುರಿ ಆಗ್ತೀರಾ. ದಂಡನೆ ಗುರಿ ಆಗ್ಬಾರ್ದಂದ್ರೆ, ದಂಡನೆ ತಪ್ಪಿಸ್ಕೊಬೇಕಂದ್ರೆ ನಮ್ಮ ಮಾತು ತೂಕವಾಗಿದ್ಬಿಟ್ರೆ ನಮ್ಮ ಜೀವನವನ್ನ ಆಟೋಮೆಟಿಕ್ ಆಗಿ ದಂಡನೆಯಿಂದ ಏನ್ ಮಾಡ್ತೀವಿ, ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ. ಮುಕ್ಕಾಲ್ ಭಾಗ ನೀವು ಸಮಸ್ಯೆಯಲ್ಲಿ ಸಿಗಾಕೊಂಡಿರೋದು, ದಂಡನೆಗೆ ಒಳಗಾಗ್ತಿರೋದು ಏನಕ್ಕಂದ್ರೆ ನಿಮ್ಮ ಮಾತು. ದೇವ್ರು ನಿಮ್ಮನ್ನ ಕುಣಿಸಿರೋ ಪೊಸಿಷನ್ಗೂ ನೀವು ಮಾತಾಡೋ ಮಾತುಗಳಿಗೂ ಸಂಬಂಧನೇ ಇಲ್ಲ. ಹೇಳ್ರಿ ಪಕ್ಕದಲ್ಲಿ, ಇವಾಗಾದ್ರೂ ರಾಯಭಾರಿಗಳ ತರ ಬದುಕಿದ್ ಕಲೀರಿ ಅಂತ. ಆದಿಕಾಂಡ 18ನೇ ಅಧ್ಯಾಯ 23ನೇ ವಾಕ್ಯ. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ಒಂದು ವೇಳೆ ಆ ಊರಿನೊಳಗೆ 50 ಮಂದಿ ಇದ್ದಾರು, ಅದರಲ್ಲಿ 50 ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ? ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಎಂದು ಹೇಳಲು, ಯೆಹೋವನು, ಸೊದೋಮಿನಲ್ಲಿ 50 ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರನ್ನೆಲ್ಲ ಉಳಿಸುವೆನು ಅಂದನು. ಅದಕ್ಕೆ ಅಬ್ರಹಾಮನು, ಇಗೋ, ಮಣ್ಣು ಬೂದಿಯೂ ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 50 ಮಂದಿ ನೀತಿವಂತರಿಗೆ 5 ಮಂದಿ ಆಗಿದ್ದಾರೋ, 5 ಮಂದಿ ಕಡಿಮೆಯಾದದ್ದಕ್ಕೆ ಪಟ್ಟಣವನ್ನೆಲ್ಲ ನಾಶ ಮಾಡುವಿಯಾ ಎಂದು ಹೇಳಲು, ಯೆಹೋವನು, ಅಲ್ಲಿ 45 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮನು ಆತನ ಸಂಗಡ ಇನ್ನೂ ಮಾತಾಡಿ, ಒಂದು ವೇಳೆ ಅಲ್ಲಿ 40 ಮಂದಿ ಸಿಕ್ಕಾರು ಎನ್ನಲು, ಆತನು 40 ಮಂದಿ ಸಿಕ್ಕಿದರೆ ಆ ಪಟ್ಟಣವನ್ನು ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮನು, ಸ್ವಾಮಿ, ಕೋಪ ಮಾಡಬಾರದು, ಇನ್ನೂ ಮಾತನಾಡುತ್ತೇನೆ. ಒಂದು ವೇಳೆ 30 ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು, ಆತನು, ಅಲ್ಲಿ 30 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಅವನು, ಇಗೋ, ಸ್ವಾಮಿ ಸಂಗಡ ಮಾತನಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 20 ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು,
ಆತನು 20 ಮಂದಿ ಇದ್ದರೆ ಅವರ ನಿಮಿತ್ತ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮನು, ಸ್ವಾಮಿ, ನಿನಗೆ ಸಿಟ್ಟಾಗಬಾರದು, ಇನ್ನೂ ಒಂದೇ ಸಾರಿ ಮಾತಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕಾರು ಎನ್ನಲು ಆತನು 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಯೆಹೋವನು ಅಬ್ರಹಾಮನ ಸಂಗಡ ಮಾತನಾಡುವುದನ್ನು ಮುಗಿಸಿ ಹೊರಟು ಹೋದನು. ಇವಾಗ ದೇವ್ರ ಲೆಕ್ಕಾಚಾರ ಏನು ಇದ್ರಲ್ಲಿ? ನಿಮ್ಗೆ ಎಷ್ಟು ಜನ ಏನ್ ಅರ್ಥ ಆಯ್ತು ನಿಮ್ಗೆ? ಓದಿ 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 ಕಂಪ್ಲೀಟ್ ಮಾಡ್ಬಿಡಿ. ಅಷ್ಟೇ. ಮುಗಿಸಿ ಹೊರಟು ಹೋದನು. ಅಬ್ರಹಾಮನು ತನ್ನ ಸ್ಥಳವನ್ನು ಹಿಂದಿರುಗಿ ಹೋದನು. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಈ ಹೋಲ್ ಕಾನ್ವರ್ಸೇಷನ್ ನಿಮ್ಗೆ ಏನ್ ಅರ್ಥ ಆಯ್ತು? ಪಾಯಿಂಟ್ ಟು ಪಾಯಿಂಟ್. ಅಲ್ಲಿ ದೇವ್ರಿಗೆ ಯಾರು ಬೇಕಾಗಿತ್ತು? ದೇವ್ರನ್ನ ರೆಪ್ರೆಸೆಂಟ್ ಮಾಡೋರು, ದೇವ್ರ ಮಾತಿಗೆ ಬೆಲೆ ಕೊಟ್ಟು ದೇವ್ರನ್ನ ಗುರುತಿಸಿ ದೇವ್ರಿಗೋಸ್ಕರ ಬದುಕೋರ ಊರಲ್ಲಿ ದೇವ್ರಿಗೆ ಬೇಕಾಗಿತ್ತು. ದೇವ್ರನ್ನ ರೆಪ್ರೆಸೆಂಟ್ ಮಾಡಿ ಬದುಕೋರ ಊರಲ್ಲಿ ಯಾರೂ ಇಲ್ಲ. ನಾವ್ ಅನ್ಕೊಂತೀವಿ ನಾವು ಸಭೆಯಲ್ಲಿ ಇಷ್ಟು ಜನ ಇದ್ದಾರೆ, ಇವರೆಲ್ಲರನ್ನೂ ದೇವ್ರನ್ನೇ ಗುರುತಿಸ್ತಾ ಇದ್ದಾರೆ. ದೇವ್ರ ಹಂಗ್ ಲೆಕ್ಕ ಹಾಕಲ್ಲ. ಈ ಸಭೆಯಲ್ಲಿ 10 ಜನ ಏತಿವಾದ್ರೆ ಇದ್ರು ದೇವ್ರು ಈ ಸಭೆನ ಆಶೀರ್ವಾದ ಮಾಡ್ತಾರೆ. ಆದ್ರೆ 10 ಜನ ಸಿಗ್ಬೇಕಲ್ಲ. ನೀವ್ ಅನ್ಕೊಂಬ, ನಾವಲ್ಲ, ನಮ್ ಪ್ರಕಾರ ನೀವು ನೀತಿವಂತರು, ಅವ್ರ ಪ್ರಕಾರ ನೀವ್ಯಾರು? ನಮ್ ಪ್ರಕಾರ ನೀವೆಲ್ಲ ನೀತಿವಂತ್ರೆ, ಅವ್ರ ಪ್ರಕಾರ ಅವ್ರ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಮಾತಾಡ್ತಾ ಇಲ್ಲ, ಅವ್ರ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಯೋಚನೆ ಮಾಡ್ತಾ ಇಲ್ಲ, ಅವ್ರ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಜೀವಿಸ್ತಾ ಇಲ್ಲ. ಹಂಗಾದ್ಮೇಲೆ ಅವ್ರ ದೃಷ್ಟಿಯಲ್ಲಿ ನೀವೇನಾಗಿದ್ದೀರಾ? ಅನೀತಿವಂತ್ರೆ. ನಾವು ಸಭೆಯಾಗಿ ಆಶೀರ್ವಾದ ಹೊಂದ್ಕೊಬೇಕಂದ್ರೆ, ಸಭೆಯಾಗಿ ದೇವ್ರು ನಮ್ಮ ಎಲ್ಲರನ್ನು ಕಾಪಾಡ್ಬೇಕಂದ್ರೆ ನಮ್ಮಲ್ಲಿ ನೀತಿವಂತರು ಕಾಣಲ್ಪಡ್ಬೇಕು. ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ. ಸಭೆಯಾಗಿ ದೇವ್ರು ನಮ್ಮನ್ನೆಲ್ಲರನ್ನು ಕಾಪಾಡಬೇಕಂದ್ರೆ, ಸಭೆಯಾಗಿ ನಮ್ಮೆಲ್ಲರನ್ನು ದೇವ್ರ ಆಶೀರ್ವಾದ ಮಾಡಬೇಕಂದ್ರೆ, ಸಭೆಯಾಗಿ ನಮ್ಮೆಲ್ಲರನ್ನು ಅಭಿವೃದ್ಧಿ ಮಾಡಿ ದೇವ್ರ ಮೇಲೆ ತಗೊಂಡ್ಬರ್ಬೇಕಂದ್ರೆ ನಮ್ಮಲ್ಲಿ ನೀತಿವಂತರು ಕಾಣಲ್ಪಡ್ಬೇಕು. ನೀತಿವಂತರು ಜನರ ಮಧ್ಯದಲ್ಲಿ ಕಾಣಲ್ಪಡ್ಬೇಕಾದ್ರೆ ಅವ್ರ ಸುತ್ತಲೂ ಇರೋರ್ನ ದೇವ್ರು ಕಾಪಾಡ್ತಾ ಇರ್ತಾರೆ ಅವರ ನಿಮಿತ್ತವಾಗಿ. ಅಲ್ಲಿ 10 ಜನ ನೀತಿವಂತರು ಕಂಡ್ರು ಊರೆಲ್ಲ ಏನಾಗತ್ತೆ? ಸೇಫು. ನಿಮ್ ಮನೆಯಲ್ಲಿ ದುರಂತ ಬರೋದಕ್ಕೂ, ನಿಮ್ ಊರುಗಳಲ್ಲಿ ದುರಂತ ನಡೆಯೋದಕ್ಕೂ ನೀವೇ ಕಾರಣ. ನಿಮ್ ಊರುಗಳಲ್ಲಿ, ನಿಮ್ ಮನೆ ಬೀದಿಗಳಲ್ಲಿ, ನಿಮ್ ಮನೆಗಳಲ್ಲಿ ಅನಾಹುತ ಆಗೋದಕ್ಕೆ ಕಾರಣ ನೀವೇ. ಯಾಕಂದ್ರೆ ನೀತಿವಂತನಿರೋ ಜಾಗದಲ್ಲಿ ಅನಾಹುತಗಳು ಆಗ್ಬಾರ್ದು. ಹೆಸರಿಗೆ ಅರ್ಥ ಆಗ್ತಾ ಹೇಳ್ತಾರದು. ಅದು ಸೂಪರ್ ನ್ಯಾಚುರಲ್ ಲೈಫ್ ಸ್ಟೈಲ್ ಒಂದು ಸಿಂಬಲ್, ಸೂಚನೆ. ನೀತಿವಂತನಿರೋ ಜಾಗದಲ್ಲಿ ಅನಾಹುತಗಳು ಆಗ್ಬಾರ್ದು, ನಡಿಬಾರ್ದು. ನಿಜನ ತಲೆಗೆ ಹೋಗ್ತಾ ಇದೆಯಾ ಇದೆಲ್ಲ? ನೀವೆಲ್ಲ ಯಾರು? ಟ್ರಬಲ್ ಮೇಕರ್ಸ್. ನೀವು ಹೋಗೋ ಜಾಗದಲ್ಲೆಲ್ಲ ಅನಾಹುತಗಳು ನಿಮ್ಮ ಬಾಲ್ ಹಿಡ್ಕೊಂಡ್ ಬತ್ತಾ ಇರ್ತವೆ. 2 ಸರಿ ಯೋಚನೆ ಮಾಡ್ರಲ್ಲ, ಈ ಕೆಟ್ಟದ್ ನಡೆಯೋದು ಯಾವಾಗ ನಿಲ್ಲುತ್ತೋ ನನ್ನ ಜೀವನದಲ್ಲಿ? ನೀತಿವಂತನಿಗೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ನೀತಿವಂತನ ನಿಮಿತ್ತವಾಗಿ ಬೇರೆಯವ್ರು ಕಾಪಾಡಲ್ಪಡ್ಬೇಕು. ಏನ್ ಹೇಳ್ರಿ?
ಅವೆಲ್ಲ ನಾವು ಓದ್ತಾ ಇರ್ತೀವಿ. ಇಲ್ಲ, ಅದ್ರಲ್ಲಿ ಓದ್ತಾ ಇರ್ತೀವಲ್ಲ, ಅದ್ರಲ್ಲಿ ಒಂದು ವಾಕ್ಯ ಇದೆಲ್ಲ, ಏನು ಅಲ್ವಾ? ನಿಮ್ ತಲೆ ಏನು? ಯಾವ್ದ್ರ ನೆಲೆ ಆಗಿದೆ ನಿಮ್ ತಲೆಯಲ್ಲಿ? ನಿಮ್ ತಲೆಯಲ್ಲಿ ಯಾವ್ದಾದ್ ನೆಲೆ ನಿಂತ್ಕೊಂಡೈತೆ? ಕೇಳ್ರಿ ಪಕ್ಕದಲ್ಲಿ, ನಿಮ್ ತಲೆಯಲ್ಲಿ ಏನೇನ್ ನಿಂತ್ಕೊಂಡೈತೆ ಅಂತ. ನಮ್ ತಲೆಯಲ್ಲಿ ಬರೀ ಏನಾಗಿರ್ಬೇಕು ಹೇಳ್ರಿ? ಆಶೀರ್ವಾದನೇ ತುಂಬ್ಕೊಂಡಿರ್ಬೇಕು ನಮ್ ತಲೆಯಲ್ಲಿ. ನಮ್ ತಲೆಯಲ್ಲಿ ಏನ್ ತುಂಬ್ಕೊಂಡಿರ್ಬೇಕು? ಗಟ್ಟಿಯಾಗಿ ಹೇಳ್ರಿ. ನಮ್ ತಲೆಯಲ್ಲಿ ಬರೀ ಆಶೀರ್ವಾದನೇ ತುಂಬ್ಕೊಂಡಿರ್ಬೇಕು. ಆದ್ರೆ ನಿಮ್ ತಲೆಯಲ್ಲಿ ಏನೇನ್ ತುಂಬ್ಕೊಂಡಿರ್ತದೆ? ಅವಾಗ ನೀವು ನೀತಿವಂತರು ಹೆಂಗಾಗ್ತೀರಾ? ಒಂದು ನೀತಿವಂತನ ತಲೆ ಆಶೀರ್ವಾದದಿಂದ ನೆಲೆಗೊಂಡಿರುತ್ತೆ, ತುಂಬ್ಕೊಂಡಿರುತ್ತೆ. ಅವ್ನ್ ಮಾಡೋ ಯೋಚನೆ ಆಶೀರ್ವಾದವಾಗಿರುತ್ತೆ, ಅವ್ನ್ ಮಾತಾಡೋ ಮಾತು ಆಶೀರ್ವಾದವಾಗಿರುತ್ತೆ, ಅವ್ನ್ ಮಾಡೋ ಪ್ಲಾನು ಆಶೀರ್ವಾದವಾಗಿರುತ್ತೆ, ಅವನ ಇಮ್ಯಾಜಿನೇಷನ್ ಆಶೀರ್ವಾದವಾಗಿರುತ್ತೆ. ಅವ್ನ್ ಮಾತಾಡೋ ಮಾತುಗಳಲ್ಲಿ ಯಾವುದು ಕೆಟ್ಟದ್ದು ಇರಲ್ಲ, ಅವ್ನ್ ಮಾಡೋ ಯೋಚನೆಗಳಲ್ಲಿ ಕೆಟ್ಟದ್ದು ಇರಲ್ಲ, ಅವ್ನ್ ಮಾಡೋ ಪ್ಲಾನಿಂಗ್ಸ್ ಅಲ್ಲಿ ಕೆಟ್ಟದ್ದು ಇರಲ್ಲ. ಅವಾಗ್ಲೇ ಅವ್ನು ನೀತಿವಂತನಾಗೋದು. ಓದ್ತೀರಾ ನೀತಿವಂತನ ತಲೆ ಆಶೀರ್ವಾದ? ಆದ್ರೆ ನೀವು ನೀತಿವಂತರ ಇಲ್ಲ ಅಂತ ನಿಮಗೆ ನೀವು ಪ್ರಶ್ನೆ ಹಾಕೊಂಡಿಲ್ಲ ಓದ್ಬೇಕಾದ್ರೆ. ರಾಯಭಾರಿಗಳ ತರ ಬದುಕದೆ ಹೋದ್ರೆ ಅವ್ರನ್ನ ದೇಶ ಏನನ್ನತ್ತೆ? ಟ್ರೇಟರ್. ಟ್ರೇಟರ್ ಅಂದ್ರೆ ನಂಬಿಕೆ ದ್ರೋಹಿ, ಮೋಸಗಾರ, ವಂಚಕ. ಅವ್ರ ಸ್ಥಾನಕ್ಕೆ ತಕ್ಕಂತೆ ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ ಅವರೆಲ್ಲ ಏನು? ಮೋಸಗಾರರು, ದೇಶದ್ರೋಹಿಗಳು. ನೀವು ಪರಲೋಕದ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ದೇವರು ನೇಮಿಸಿರುವಂತ ಪೊಸಿಷನ್ ಅಲ್ಲಿ, ದೇವರು ಕೂಡಿಸಿರುವಂತ ಸ್ಥಾನಕ್ಕೆ ತಕ್ಕಂತೆ ನೀವು ಜೀವಿಸದೆ ಹೋದ್ರೆ ಪರಲೋಕಕ್ಕೆ ನೀವೆಲ್ಲ ಏನಾಗಿದ್ದೀರಾ? ಮೋಸಗಾರರಾಗಿದ್ದೀರ, ಪರಲೋಕ ದ್ರೋಹಿಗಳು. ಪಕ್ಕದಲ್ಲಿ ಮುಖ ನೋಡಿ ಕೇಳ್ರಿ, ಯಾರು ನೀವು? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ, ಎಲೆ ಪರಲೋಕ ದ್ರೋಹಿಗಳೇ, ನಿಮ್ಮ ಸ್ಥಾನಕ್ಕೆ ತಕ್ಕಂತೆ ಜೀವಿಸೋದು ಬಿಟ್ಟು ತಲೆಗೆ ಹೋಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನೀತಿವಂತಿರೋ ಜಾಗದಲ್ಲಿ ಅನಾಹುತ ನಡಿಬಾರ್ದು. ಎಲ್ಲಾ ದೇಶದಲ್ಲೂ ಅವ್ರವ್ರ ಎಂಬೆಸಿ ಇಟ್ಟಿರ್ತಾರೆ. ಇಂಡಿಯಾದಲ್ಲಿ ಅಮೆರಿಕ ಎಂಬೆಸಿನೂ ಇದೆ, ಕೆನ್ಯಾ ಎಂಬೆಸಿನೂ ಇದೆ, ಅದ್ರದ್ದು ಇದ್ರದ್ದು ಎಲ್ಲದ್ರದ್ದು ಇದೆ. ಅಲ್ಲಿ ದೇಶದವರು ಇಲ್ಲಿಗೆ ಬಂದ್ರೆ, ಇಲ್ಲಿಗೆ ಏನಾದ್ರೂ ಅವ್ರಿಗೆ ಅನಾಹುತ ಆದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಎಂಬೆಸಿಗೆ ಹೋಗ್ತಾರೆ. ಎಂಬೆಸಿಗೆ ಹೋಗ್ಬಿಟ್ರೆ ಅವ್ರಿಗೆ ಏನ್ ಫೀಲಿಂಗು? ನಮ್ ದೇಶಕ್ಕೆ ಹೋಗಿ ಸೇರ್ಬಿಟ್ಟಿದೀವಿ ಅನ್ನೋ ತರ ಫೀಲಿಂಗ್. ನಮ್ ದೇಶದಲ್ಲಿರುವಂತ ಅವ್ರ ಎಂಬೆಸಿ ಒಳಗಡೆ ಅವ್ರು ರೀಚ್ ಆದಾಗ ಸಮಸ್ಯೆ ಮಧ್ಯದಲ್ಲಿ ಅವ್ರಿಗೆ ಹೆಂಗ್ ಫೀಲ್ ಆಗುತ್ತೆ? ನಮ್ ದೇಶಕ್ಕೆ ಹೋಗೋ ತರ ಫೀಲಿಂಗ್. ಯಾಕಂದ್ರೆ ಭದ್ರತೆ ಕೊಡೋದು ಯಾರು? ಎಂಬೆಸಿ. ನಮ್ ದೇಶದಲ್ಲಿ ಇದ್ರು ಅವ್ರು ಫುಲ್ ಪ್ರೊಟೆಕ್ಷನ್ ಕೊಡ್ತಾರೆ. ನಾವೆಲ್ಲ ಯಾರಾಗಿದ್ದೀವಿ? ರಾಯಭಾರಿ. ಇದು ನಮ್ದು ಎಂಬೆಸಿ ಆಫೀಸ್. ಇಲ್ಲಿ ಒಳಗಡೆ ಬರೋರ್ಗೆ ಭದ್ರತೆ ಯಾರು ಕೊಡ್ಬೇಕು?
ಇದು ಒಳಗಡೆ ಬರೋರಿಗೆ ಭದ್ರತೆ ಯಾರು ಕೊಡಬೇಕು? ಎಂಬೆಸಿಯಲ್ಲಿ ಕೆಲಸ ಮಾಡ್ತಾರ ಯಾರು? ನೀವು. ಎಂಬೆಸಿ ಒಳಗಡೆ ಒಬ್ಬ ಬರ್ತಾನೆ, ವಾಹ್ ನನ್ನ ಜೀವನ ಸಾರ್ಥಕ ಆಯ್ತು, ಸೇಫ್ ಆಯ್ತಾ ಅಂತ ಒಳಗಡೆ ಬಂದಿದ ತಕ್ಷಣ ಮಾತುಗಳು ಕೇಳಿಸ್ಕೊಂತಾನೆ. ಅವ್ನು ಹಂಗಂತೆ, ಇವ್ನು ಹಿಂಗಂತೆ, ಇವ್ನು ಹಂಗಂತೆ. ಎಂಬೆಸಿ ಒಳಗೆ ಬರೋರು ಹೆಂಗ್ ಯೋಚನೆ ಮಾಡ್ತಾರೆ ಇವಾಗ? ಹೊರಗಡೆನೂ ಜಗಳ ನಡೀತಾ ಇದೆ, ಇಲ್ಲಾದ್ರೂ ಸೇಫ್ ಆಗಿರೋಣ ಅಂದ್ಕೊಂಡ್ರೆ ಇಲ್ಲೂ ಇವ್ರು ಚೀಪಾಗಿ ಮಾತಾಡ್ತಾವ್ರಲ್ಲ ಇವರು. ಅವಾಗ ಏನ್ ಮಾಡ್ತಾನೆ? ಹೊರಗಡೆ ಇದ್ರು ಒಂದೇ, ಒಳಗಡೆ ಇದ್ರು ಒಂದೇ ಅಂತ ಏನ್ ಮಾಡ್ತಾನೆ? ಪಕ್ಕದಲ್ಲಿ ಮುಖ ನಿಮ್ಮಿಂದ ಎಷ್ಟು ಜನ ಭದ್ರತೆಯನ್ನ ಕಳ್ಕೊಂಡಿದ್ದಾರೆ ಅಂತ. ನಾನು ಏನ್ ಕೇಳ್ದೆ ಹೇಳಿ ಪ್ರಶ್ನೆ? ಭದ್ರತೆಯನ್ನು ಕಳ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಏನು? ನಿಮ್ಮ ಮಾತುಗಳಿಂದ, ನಿಮ್ಮ ಯೋಚನೆಗಳಿಂದ ಎಷ್ಟು ಜನರ ಭದ್ರತೆಯನ್ನ ಹಾಳು ಮಾಡಿದೀರಾ? ಅವ್ರು ಸೇಫ್ ಆಗಿ ಫೀಲ್ ಆಗ್ಬೇಕಾಗಿರೋರು ಹೆಂಗ್ ಫೀಲ್ ಆಗಿದ್ದಾರೆ? ನಾನೇನಾದ್ರೂ ಹೇಳ್ಕೊಂಡ್ಬಿಟ್ರೆ ನನ್ ಕತೆ ಮುಗೀತು, ನನ್ಗೆ ಬಾಂಬ್ ಬಿಕ್ತಾರೆ ಇವರು ಅನ್ನೋ ಲೆವೆಲ್ಗೆ ನಾವೇನಾಗಿದ್ದೀವಿ? ಎದುರಿಸ್ಬಿಟ್ಟಿದೀವಿ. ಯಾಕೆ? ಇವ್ರ ಹತ್ರ ಏನಾದ್ರು ಹೇಳಿದ್ರೆ ಇವ್ರ ಮಾತುಗಳು ಎಲ್ಲೆಲ್ಲಿ ತಿರ್ಗಾಡ್ತವೆ? ಎಂಬೆಸಿಯಲ್ಲಿ ಮಾತ್ರ ತಿರ್ಗಾಡಲ್ಲ. ಎಂಬೆಸಿಯಲ್ಲಿ ಕೆಲಸ ಮಾಡೋರ್ ಮಾತು ಬರೀ ಎಲ್ಲಿರ್ಬೇಕು? ಒಳಗಡೆ ಮಾತ್ರ ಇರ್ಬೇಕು. ನಾವು ದೇವರ ರಾಯಭಾರಿಗಳವ್ರು, ನಾವು ಈ ಆಫೀಸಲ್ಲಿ ಕೆಲಸ ಮಾಡ್ತಾರೋ ನಾವು, ನಮ್ಮ ಮಾತುಗಳು ಎಲ್ಲಿ ತಿರ್ಗಾಡ್ಬೇಕೇಳ್ರಿ? ಇಲ್ಲಿ ಮಾತ್ರನೇ ಇರ್ಬೇಕು. ಇದನ್ ದಾಟಿ ನಿಮ್ ಜೊತೆ ಕೆಲಸ ಮಾಡೋರ ಬಗ್ಗೆ ಹೊರಗಡೆ ಜನರಿಗೆ ಇನ್ಫಾರ್ಮೇಶನ್ ಕೊಟ್ರೆ ನೀವು ದೇಶದ್ರೋಹಿಗಳು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ತಲೆಗೆ ಹೋಗ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ನಿಮ್ ಜೊತೆ ಕೆಲಸ ಮಾಡ್ತಾವ್ರ ಆಫೀಸಲ್ಲಿ, ಏನ್ ಹೇಳ್ರಿ? ನಿಮ್ ಜೊತೆ ಯಾರು ಕೆಲಸ ಮಾಡ್ತಾರೆ ಪಕ್ಕದಲ್ಲಿ ನೋಡ್ರಿ. ನೀವು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ನಾನು ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೊಂದ್ಸರಿ ಕಣ್ಣಲ್ಲಿ ಕಣ್ಣಿ ನೋಡ್ಕೊಳ್ಳಿ. ರಾಯಭಾರಿ ಆಗಿರುವ ನನ್ನ ಇನ್ಫಾರ್ಮೇಶನ್ ಹೊರಗಡೆ ಲೀಕ್ ಮಾಡಿದ್ರೆ ನೀನು ಪರಲೋಕ ದ್ರೋಹಿ. ಯಾಕೆ? ನಾವೆಲ್ಲ ಒಂದೇ ಆಫೀಸಲ್ಲಿ ಕೆಲಸ ಮಾಡೋರು, ಒಂದೇ ಎಂಬೆಸಿ ಒಳಗಡೆ ಇರೋರು. ಪರಲೋಕ ರಾಜ್ಯದ ಎಂಬೆಸಿ ಆಫೀಸಲ್ಲಿ ಒಟ್ಟಾಗಿ ನಾವೇನ್ ಮಾಡ್ತಾ ಇದೀವಿ? ಕೆಲಸ ಮಾಡ್ತಾ ಇದೀವಿ. ಆದ್ರೆ ನಾವು ತಗೊಂಡೋಗಿ ನಮ್ಮ ಬೇರೆಯವ್ರ ಇನ್ಫಾರ್ಮೇಶನ್ ಲೀಕ್ ಮಾಡಿ ರಾಯಭಾರಿಯ ಕ್ಯಾರೆಕ್ಟರ್ ಏನಾಗಿರ್ಬೇಕಂದ್ರೆ ಕಾನ್ಫಿಡೆನ್ಷಿಯಲ್ ಆಗಿರು. ನಿಮ್ಮ ಜೀವನ ಹೆಂಗಿರ್ಬೇಕು? ಕಾನ್ಫಿಡೆನ್ಷಿಯಲ್ ಆಗಿರು. ಇಲ್ಲಿ ಬರೋರ್ನು ನಾವೇನ್ ಮಾಡ್ಬೇಕು? ಪ್ರತಿಯೊಬ್ಬರನ್ನು ಅವ್ರನ್ನ ಭದ್ರವಾಗಿ ಕಾಪಾಡಬೇಕು. ಭದ್ರವಾಗಿ ಏನ್ರಲ್ಲಿ ಕಾಪಾಡಬೇಕು? ನಮ್ಮ ಮಾತುಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ಭದ್ರವಾಗಿ ಜನರನ್ನ ಏನ್ ಮಾಡ್ಬೇಕು? ನಾವು ಕಾಪಾಡಬೇಕು. ಒಬ್ಬ ವ್ಯಕ್ತಿ ನೀತಿವಂತ ಎಲ್ಲಿರ್ತಾನೋ ಅವನ್ ಸುತ್ತಲೂ ಇರೋರ್ನ ಕಾಪಾಡೋ ಜವಾಬ್ದಾರಿ ದೇವ್ರದು. ಆದ್ರೆ ನಿಮ್ ಜವಾಬ್ದಾರಿ ನೀತಿವಂತರಾಗಿ ಇರೋದು. ನೀತಿವಂತರಾಗಿ ಅಂದ್ರೆ ಅರ್ಥ ಏನು? ನ್ಯಾಯಭಾರಿಯ ಸ್ಥಾನಕ್ಕೆ ದ್ರೋಹ ಮಾಡದಿರೋದೇ ನೀತಿವಂತನಾಗಿ ಬದುಕೋದನ್ನ ಅರ್ಥ. ರಾಯಭಾರಿಯ ಸ್ಥಾನಕ್ಕೆ ಅನ್ಯಾಯ ಮಾಡ್ದಂಗೆ ಬದುಕೋದೆ ನೀತಿವಂತನ ಲಕ್ಷಣ.
ಪಕ್ಕದಲ್ಲಿ ಕೇಳಿ, ರಾಯಭಾರಿಯ ಸ್ಥಾನಕ್ಕೆ ಅನ್ಯಾಯ ಮಾಡಬೇಡ್ರಿ. ಅನ್ಯಾಯ ಮಾಡಿದವ್ರೆ ನಾವ್ ಹೆಂಗ್ ಬದುಕ್ತಾ ಇರ್ತೀವಿ? ನೀತಿವಂತರಾಗ್ಬೋದು. ರಾಯಭಾರಿಯ ಸ್ಥಾನಕ್ಕೆ ಅನ್ಯಾಯ ಮಾಡೋನು ಅನೀತಿವಂತ. ಇಲ್ಲಿವರೆಗೂ ಎಷ್ಟು ಅನ್ಯಾಯ ಮಾಡಿದ್ದೀರಾ ಆ ಸ್ಥಾನಕ್ಕೆ? ನಾವೆಲ್ಲ ಕ್ರೈಸ್ತನ ರಾಯಭಾರಿಗಳಾಗಿದ್ದೀವಿ. ನಾವಿರೋ ಜಾಗದಲ್ಲಿ ನಮ್ಮ ಸುತ್ತಲೂ ಇರೋರಿಗೆ ಪ್ರೊಟೆಕ್ಷನ್ ನಾವೇ. ನಾವಲ್ಲಿರೋವರೆಗೂ ದೇವ್ರು ಏನ್ ಮಾಡಲ್ಲ, ಯಾರನ್ನೂ ನಾಶ ಮಾಡಲ್ಲ. ನಾವಿರೋವರೆಗೂ ದೇವ್ರು ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ. ನಾವಿರೋವರೆಗೂ ದೇವ್ರು ಯಾರಿಗೂ ಅನಾಹುತ ಆಗಕ್ಕೆ ಬಿಡಲ್ಲ. ನಾನು ಕಾಲೇಜ್ ಓದೋ ಟೈಮಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ರು. ಅದ್ರಲ್ಲಿ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ಮಲೇಶ್ವರಮಲ್ಲಿದ್ದ. ಡೈಲಿ ನನ್ನ ಜೊತೆನೇ ಇರೋನು. ಬೇರೆ ಕಾಲೇಜಲ್ಲಿ ಸೇರ್ಕೊಂಡ್ ಮೇಲೂ ನನ್ನ ಜೊತೆಲೇ ಇರೋನು. ಅದೇನಾಯ್ತು ಆಯ್ತು, ಆ ಟೈಮಲ್ಲಿ ನಂಗೆ ಮನ್ಸಾಂತರ ಆಯ್ತು, ನಾನು ಒಳ್ಳೆನಾಗಿ ಬದುಕ್ಬೇಕಂತ. ಯಾರ ಸಹವಾಸನೂ ಬೇಡ, ಯಾವ ಫ್ರೆಂಡ್ಸು ಬೇಡ ಅನ್ಕಂಡು ನಾನು ಏನ್ ಮಾಡಿದೆ, ಎಲ್ಲಾರನ್ನೂ ಬಿಟ್ಬಿಟ್ಟು, ಅದಾಗಿದ್ದು 2 ತಿಂಗಳಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ. ನನ್ ಮನ್ಸಲ್ಲಿ ನಾನು ಅನ್ಕಂತದೆ, ಇವ್ನು ನನ್ನ ಜೊತೆಲಾದ್ರೂ ಇದ್ದಿದ್ರೆ ಸೇಫ್ ಆಗಿರ್ತಾ ಇದ್ನಲ್ಲ ಇವನು ಅಂತ. ನಾನು ಇದ್ದಿದ್ರೆ ನನ್ನ ಜೊತೆಲಿ ಇರ್ತಾ ಇದ್ದ ಅಲ್ಲ, ಇವನು ಹೋಗ್ತಾ ಇರ್ಲಿಲ್ಲ ಅವನು. ಇವ್ನಿಗೆ ಹಿಂಗಾಗಿ ನಾನೇ ಕಾರಣ ಆಗ್ಬಿಟ್ನೇನೋ ಅಂತ ಒಂದು ಪ್ರಶ್ನೆ ಮಾಡಿ ಇವತ್ತವರೆಗೂ ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಒಬ್ರ ಜೊತೆ ಇದೀವಿ ಅಂದ್ರೆ ಅವ್ರಿಗೆ ಪ್ರೊಟೆಕ್ಷನ್ನು ನಾವೇ. ಎಲ್ಲಿದ್ದೀವೋ ಅಲ್ಲಿ ಅವರ ಪ್ರೊಟೆಕ್ಷನ್ನು ನಾವೇ. ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ಯಾಕೆ? ನಮ್ಮ ನಿಮಿತ್ತವಾಗಿ ದೇವ್ರು ಏನ್ ಮಾಡ್ತಾರೆ, ನಮ್ಮ ಸುತ್ತಲೂ ಇರೋರ್ನ ಕಾಪಾಡ್ತಾರೆ. ಆದ್ರೆ ಅಷ್ಟು ವ್ಯಾಲ್ಯೂ ಆಗಿ ನಡ್ಕೊಂತ ಇದ್ದೀರಾ ನೀವು? ಅಷ್ಟು ವ್ಯಾಲ್ಯೂಯಬಲ್ ಆಗಿ ನಿಮ್ ಮಾತನ್ನ ಬಿಡ್ತಾ ಇದ್ದೀರಾ ಹೊರಗಡೆಗೆ? ಅಷ್ಟು ವ್ಯಾಲ್ಯೂಯಬಲ್ ಆಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ನಿಮಿತ್ತವಾಗಿ ಬೇರೆಯವ್ರನ್ನ ಕಾಪಾಡೋ ಲೆವೆಲ್ಗೆ ನೀವು ಬದುಕ್ತಾ ಇದ್ದೀರಾ? ತಲೆಗೆ ಹೋಗ್ತಾ ಇದೆಯಾ? ಕೇಳ್ರಿ, ನಿಮ್ಮ ನಿಮಿತ್ತವಾಗಿ ದೇವರು ಬೇರೆಯವ್ರನ್ನ ಕಾಪಾಡೋ ಲೆವೆಲ್ಗೆ ಬದುಕ್ತಾ ಇದ್ದೀರಾ ನೀವು ಅಂತ? ನಾವಿರೋ ಜಾಗದಲ್ಲಿ ಯಾರಿಗೂ ಅನ್ಯಾಯ ಆಗ್ಬಾರ್ದು. ನಾವಿರೋ ಜಾಗದಲ್ಲಿ ಯಾರಿಗೂ ನಷ್ಟ ಆಗ್ಬಾರ್ದು. ನಾವಿರೋ ಜಾಗದಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು. ನಾವಿರೋ ಜಾಗದಲ್ಲಿ ಯಾರಿಗೂ ಹಿಂಸೆ ಆಗ್ಬಾರ್ದು. ನಾವಿರೋ ಜಾಗದಲ್ಲಿ ಯಾರಿಗೂ ಏನಾಗ್ಬಾರ್ದು, ಅನಾಹುತ ಆಗ್ಬಾರ್ದು. ನಾವಿರೋ ಜಾಗದಲ್ಲಿ ಯಾರಿಗೂ ಏನ್ ಸಮಸ್ಯೆನೂ ಆಗ್ಬಾರ್ದು, ಇರಬಾರ್ದು, ಬರಬಾರ್ದು. ಯಾಕೆ? ನಮ್ಮ ನಿಮಿತ್ತವಾಗಿ ದೇವ್ರು ಏನ್ ಮಾಡ್ತಾರೆ, ಅವ್ರನ್ನೆಲ್ಲ ಕಾಪಾಡ್ತಾ ಇರ್ತಾರೆ. ಆದ್ರೆ ನಮ್ಮ ನಿಮಿತ್ತವಾಗಿ ದೇವ್ರು ಬೇರೆಯವ್ರನ್ನ ಕಾಪಾಡ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ನಾವು ಜೀವಿಸ್ಬೇಕು. ರಾಯಭಾರಿಗಳ ತರ ಜೀವಿಸ್ಬೇಕು. ರಾಯಭಾರಿಗಳ ತರ ಜೀವಿಸಿದಾಗ ನಮ್ಮ ಜೀವನದ ನಿಮಿತ್ತವಾಗಿ ದೇವರೇನ್ ಮಾಡ್ತಾರೆ, ಬೇರೆಯವ್ರನ್ನ ಕಾಪಾಡ್ತಾ ಇರ್ತಾರೆ. ನಾವು ಪ್ರಾರ್ಥನೆ ಮಾಡೋ ಅವಶ್ಯಕತೆನೂ ಇಲ್ಲ, ನಮ್ಮ ನಿಮಿತ್ತವಾಗಿ ದೇವರನ್ನ ಕಾಪಾಡ್ತಾ ಇರ್ತಾರೆ. ಏನಕ್ಕೆ ಸುಮ್ಮನೆ ಹೇಳಿದ್ರು? ಊರಲ್ಲಿಯೂ ಅಡವಿಯಲ್ಲಿಯೂ ನಿನಗೆ ಏನಕ್ಕೆ? ನಾನು ಎಲ್ಲಿದ್ರು ಅಲ್ಲಿ ದೇವ್ರು ಕಾಪಾಡ್ತಾರೆ. ಊರಲ್ಲಿದ್ರು ದೇವ್ರ ಏನ್ ಮಾಡ್ತಾರೆ, ಕಾಪಾಡ್ತಾರೆ. ನಾನು ಅಡವಿಲಿದ್ರು ದೇವ್ರ ಏನ್ ಮಾಡ್ತಾರೆ, ಕಾಪಾಡ್ತಾರೆ. ನಾನು ಎಲ್ಲಿದ್ದೀನೋ ನನ್ನ ನಿಮಿತ್ತವಾಗಿ ದೇವ್ರ ಏನ್ ಮಾಡ್ತಾರೆ, ನನ್ನ ಸರೌಂಡಿಂಗ್ ನ ಆಶೀರ್ವಾದ ಮಾಡ್ತಾ ಇರ್ತಾರೆ, ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಕಾಪಾಡ್ತಾ ಇರ್ತಾರೆ. ಬೇರೆಯವ್ರ ಲೈಫಲ್ಲಿ ನಾವು ಒಂದು ಆಂಟಿ ವೈರಸ್ ತರ ನಾವಿದ್ರೇನೆ ಅವ್ರ ಭದ್ರತೆ. ನಾವೆಲ್ಲ ಏನು ಹೇಳ್ರಿ ಪಕ್ಕದಲ್ಲಿವ್ರಿಗೆ, ನೀವೆಲ್ಲ ಬೇರೆಯವ್ರ ಲೈಫಲ್ಲಿ ಒಂದು ಆಂಟಿ ವೈರಸ್ ಇದ್ದಂಗೆ ಅಂತ. ಗೊತ್ತಾ ಆಂಟಿ ವೈರಸ್ ಏನಂತ? ಗೊತ್ತಾ? ಕಂಪ್ಯೂಟರ್ ಹಾಕ್ತಾರೆ ಯಾವ ವೈರಸ್ಸು ಅಟ್ಯಾಕ್ ಆಗ್ಬಾರ್ದು ಅಂತ. ಅದೇ ನಾವು ಹುಳ ತೆಗಿಬೇಕಾದ್ರೆ ನೀವು ಬೇರೆ ಲೈಫಲ್ಲಿ ಹುಳ ಬಿಡೋ ತರ ಆಗ್ಬಿಟ್ಟಿದಿರಲ್ಲ. ಬೇರೆಯವ್ರಿಗೆ ಭದ್ರತೆ ಕೊಡ್ಬೇಕಾದ್ರೆ ನೀವು
ಇವರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ತರ ಭಯ ಪಡಿಸ್ಬಿಟ್ಟಿದಿರಲ್ಲ. ಏನ್ ಅನ್ಬೇಕು ನೀವು? ನೋಡ್ರಿ, ಮುಖ ನೋಡ್ಕೊಂಡು ಕೇಳ್ರಿ, ಅವ್ರಿಗೆ ಕೇಳ್ರಿ, ಪಕ್ಕದಲ್ಲಿರೋ ಮುಖ ನೋಡಿ. ನಿಮ್ ಮನ್ಸಲ್ಲಿ ಏನ್ ಅನ್ಸುತ್ತ ಆ ಪ್ರಶ್ನೆ ಕೇಳ್ರಿ. ಬೇರೆಯವ್ರ ಲೈಫಲ್ಲಿ ನೀವೇನು ಆಂಟಿವೈರಸ್. ನೀವು ಅಲ್ಲಿ ಇರೋವರೆಗೂ ಅವ್ರ ಲೈಫಲ್ಲಿ ಏನು ಸಮಸ್ಯೆ ಬರ್ದಾರಂಗೆ ದೇವ್ರ ಏನ್ ಮಾಡ್ತಾರೆ? ಕಾಪಾಡ್ತಾರೆ. ಆದ್ರೆ ಏನು ಸಮಸ್ಯೆ ಬರ್ದಂಗೆ ಕಾಪಾಡ್ಬೇಕಾಗಾರ ನೀವೇ ಒಂದು ಸಮಸ್ಯೆ ಆಗ್ಬಿಟ್ರೆ, ಓ ಇವ್ರು ಏನಕ್ಕೆ ತಾನೇ ಬಂದ್ಬಿಟ್ರು ಮನೆಗೆ, ಇವ್ರು ಬಂದ್ಬಿಟ್ರೆ ಸಾಕು ಮನೆಯಲ್ಲಿ ಏನ್ ಹೇಳ್ತಾರೋ ಗೊತ್ತಾಗಲ್ಲ, ಏನ್ ಕೇಳಿಸ್ಕೊಂಡು ಎಲ್ಲೋ ಹೇಳ್ಬಿಡ್ತಾರೋ. ಎಷ್ಟು ಜನಕ್ಕೆ ಭಯ ಇದೆ ಈ ತರ ಭಯ? ಕೇಳಿಸ್ಕೊಂಡಿಲ್ವಾ? ಏನ್ ಹೇಳ್ದೆ ಹೇಳಿ ನಾನು? ಯಾಕೆ ಬಂದ್ಬಿಡ್ತಾರೋ, ಏನ್ ಕೇಳ್ಬಿಡ್ತಾರೋ, ಏನ್ ಹೇಳ್ಬಿಡ್ತಾರೋ, ಏನ್ ಕೇಳಿಸ್ಕೊಂಡು ಎಲ್ಲೋಗಿ ಹೇಳ್ಬಿಡ್ತಾರೋ ಅನ್ನೋ ಭಯ ಎಷ್ಟು ಜನಕ್ಕಿದೆ? ನಾನ್ ಬಂದ್ರೆ ಅನ್ಕಂತೀರ ಹತ್ರ? ನನ್ ಪ್ರಾಬ್ಲಮ್ ಏನಂದ್ರೆ ನಾನು ಹೇಳೋದು ಇಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ಅಯ್ಯೋ ದೇವ್ರೆ, ನೀವೆಲ್ಲ ಏನು ಆಂಟಿವೈರಸ್ ಇದ್ದ. ಬೇರೆಯವ್ರ ಜೊತೆ ಇದ್ದೀರಾ ಅಂದ್ರೆ, ಇಲ್ಲ ಬೇರೆಯವ್ರು ನಿಮ್ ಜೊತೆಲಿ ಇದ್ದಾರೆ ಅಂದ್ರೆ, ಅವರಿಗೆ ಪ್ರೊಟೆಕ್ಷನ್ ನೀವೇ. ನಿಮ್ಮ ನಿಮಿತ್ತವಾಗಿ ದೇವರವ್ರನ್ನ ಕಾಪಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಇದು ಸೂಪರ್ ನ್ಯಾಚುರಲ್ ಲೈಫ್ ಸ್ಟೈಲ್, ಅಸಾಧಾರಣವಾದ ಜೀವನ ಶೈಲಿ. ಎಷ್ಟು ಜನ ಈ ಅಸಾಧಾರಣವಾದ ಜೀವನ ಶೈಲಿ ಅಳವಡಿಸ್ಕೋಬೇಕಂತ ಇಷ್ಟಪಡ್ತಾ ಇದ್ದೀರಾ? ಈ ಅಸಾಧಾರಣವಾಗಿರೋ ಜೀವನವನ್ನು ಏನ್ ಮಾಡ್ಬೇಕು? ನಾವು ಜೀವಿಸ್ಬೇಕು. ನಮ್ಮ ನಿಮಿತ್ತವಾಗಿ ನಮ್ಮ ಊರು ಅನಾಹುತದಿಂದ ತಪ್ಪಿಸಲ್ಪಡ್ಬೇಕು. ನಮ್ಮ ನಿಮಿತ್ತವಾಗಿ ನಮ್ಮ ಬೀದಿ ಏನಾಗ್ಬೇಕು? ಅನಾಹುತದಿಂದ ತಪ್ಪಿಸಲ್ಪಡ್ಬೇಕು. ನಮ್ಮ ನಿಮಿತ್ತವಾಗಿ ನಮ್ಮ ಸುತ್ತಲಿರೋರು ಏನಾಗಬೇಕು? ಅನಾಹುತಗಳಿಂದ ತಪ್ಪಿಸ್ಕೊಬೇಕು. ಹಲ್ಲೆಲೂಯಾ. ನಮ್ಮ ಜನರಿಗೆ ನಾವೇ ಪ್ರೊಟೆಕ್ಷನ್. ಎಲ್ಲ ಬಾವಿ ಅರಿಕೆ ಮಾಡ್ರಿ. ನಮ್ಮ ಜನರಿಗೆ ನಾವೇ ಪ್ರೊಟೆಕ್ಷನ್. ಹಲ್ಲೆಲೂಯಾ. ದೇವರ ಅಬ್ರಾಹ್ಮನ್ಗೆ ಹೇಳ್ದಂಗೆ ಅಲ್ಲಿ 10 ಜನ ನೀತಿವಂತರಿದ್ರು, ಅವರ ನಿಮಿತ್ತವಾಗಿ ನಾನೇನ್ ಮಾಡಲ್ಲ? ಊರನ್ನ ನಾಶ ಮಾಡ. ಇವತ್ತು ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ಬೇಕು, ದೇವ್ರೇ ಅವ್ರನ್ನ ಕಾಪಾಡು ಸ್ವಾಮಿ ಅಂದ್ರೆ ದೇವ್ರ ಏನಂತ ಕೇಳ್ತಾರೆ? ನೀನ್ ನೀತಿವಂತನಾಗಿ ಬದುಕಿದ್ರೆ ನಾನು ಅವನ್ನ ಕಾಪಾಡ್ತೀನಿ. ದೇವರೇ ಅವನು ಬರೋ ತೊಂದರೆಗಳಿಂದ ಅವನ್ನ ಕಾಪಾಡು, ರಕ್ಷಿಸು ಅಂದರೆ ದೇವ್ರೇನ್ ಕೇಳ್ತಾರೆ? ನೀನ್ ನೀತಿವಂತನಾಗಿ ಬದುಕಿದ್ರೆ ನಿನ್ನ ನಿಮಿತ್ತವಾಗಿ ಅವನ್ನ ಕಾಪಾಡ್ತೀನಿ. ಬೇರೆಯವ್ರು ಚೆನ್ನಾಗಿರೋದು, ಬದುಕೋದು, ಚೆನ್ನಾಗಿ ಬಾಳೋದು ಎಲ್ಲ ಯಾರ ಕೈಯಲ್ಲಿದೆ? ನಿಮ್ ಕೈಯಲ್ಲಿದೆ. ರಾಯಭಾರಿಗಳಾಗಿರುವ ನಿಮ್ ಕೈಯಲ್ಲಿದೆ. ಈ ಲೋಕವನ್ನ ಉದ್ಧಾರ ಮಾಡ್ಬೇಕಾಗಿರೋ ನೀವು, ಈ ಲೋಕದಲ್ಲಿ ಸಮಾಧಾನ ಪಡಿಸ್ಬೇಕಾಗಿರೋ ನೀವು, ಲೋಕದಲ್ಲಿ ನೆಮ್ಮದಿ ಉಂಟು ಮಾಡ್ಬೇಕಾಗಿರೋ ನೀವು, ನೀವೇ ಮೆಂಟ್ಲಿಡ್ದಂಗೆ ಊರೆಲ್ಲ ಸುತ್ತಾಡ್ತಾ ಇದ್ದೀರ. ಏನಕ್ಕೋಸ್ಕರ? ಆ ಸ್ಥಾನಕ್ಕೆ ತಕ್ಕಂತೆ ನಡ್ಕೊಳ್ದೇ ಇರೋ ಕಾರಣಕ್ಕೋಸ್ಕರ. ನೀವು ಸಾಧಾರಣ ವಿಶ್ವಾಸಿಗಳ ತರ ಬದುಕಕ್ಕೆ ಇಷ್ಟಪಡ್ತೀರಾ, ಇಲ್ಲ ರಾಯಭಾರಿಗಳ ತರ ಬದುಕಕ್ಕೆ ಇಷ್ಟಪಡ್ತೀರಾ? ಸಾಧಾರಣ ವಿಶ್ವಾಸಿಗಳು ಏನ್ ಬೇಕಾದ್ರೂ ಮಾತಾಡ್ಲಿ, ತೊಂದ್ರೆ ಇಲ್ಲ. ಆದ್ರೆ ರಾಯಭಾರಿಯ ಸ್ಥಾನದಲ್ಲಿ ದೇವರು ನಿಮ್ಮ ನಿಟ್ಟ ಮೇಲೆ ಇಷ್ಟ ಬಂದಂಗೆ ಮಾತಾಡಕ್ಕೆ ಆಗಲ್ಲ.
ಕೇಳ್ರಿ ಪಕ್ಕದಲ್ಲಿ, ಸಾಧಾರಣವಾಗಿರೋ ವಿಶ್ವಾಸಿ ತರ ಬದುಕ್ತೀರಾ ಇಲ್ಲ ರಾಯಭಾರಿಗಳ ತರ ಬದುಕ್ತೀರಾ? ಸುಳ್ಳು ಹೇಳ್ಬೇಡ್ರಿ. ಎಲ್ಲ ರಾಯಭಾರಿ ತರ ಬದುಕ್ತೀನಿ, ನಿಮ್ ಕೈಲಿ ಆಗಲ್ಲ. ನಿಮ್ ಬಾಯಿಗಳು ಸುಮ್ನೆ ಇಟ್ಕೊಂಡಿರಕ್ ಆಗಲ್ಲ ನಿಮ್ಗೆ. ನಿಮ್ ಯೋಚನೆಗಳನ್ನ ಕಂಟ್ರೋಲ್ ಮಾಡ್ಕೊಳಕ್ ನಿಮ್ ಕೈಲಿ ಆಗಲ್ಲ. ಒಬ್ರು ಬೈತಾ ಇರ್ತಾರೆ, ಬೈಸ್ಕೊಂಡು ಅಟ್ ದ ಸೇಮ್ ಟೈಮ್ ಅವ್ರ ಬಗ್ಗೆ ಏನು ಶಾಪ ಆಗ್ದಾರಂಗಿರಾಗ ಎಷ್ಟು ಕಷ್ಟ ಗೊತ್ತಾ? ಎಲ್ಲ ಹೇಳೋದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಬೈಸ್ಕೊಂಡ್ಬಿಟ್ಟು ಅದನ್ನ ಅಲ್ಲೇ ಮರ್ತ್ಬಿಟ್ಟು ಮನೆಗೆ ಹೋಗೋದು ಎಷ್ಟು ಕಷ್ಟ ಗೊತ್ತಾ? ಅದಕ್ಕೆ ಸ್ವಾಮಿ ಹತ್ರ ಕಲಿಬೇಕು ನಾವು ಅದೆಲ್ಲ. ಗಡ್ಡ ಕಿತ್ರು, ಚುಚ್ಚಿದ್ರು, ಬೈದ್ರು, ಅವಮಾನ ಪಡಿಸಿದ್ರು, ನೋವು ಪಡಿಸಿದ್ರು, ಶಿಲಿಬೇಲ್ ನಿಂತ್ಕೊಂಡು ಅವ್ರ ಮುಖ ನೋಡ್ಕೊಂಡು ಅಯ್ಯೋ ಪಾಪ ನೀವು ನನ್ ಮಕ್ಳು ಇವ್ರು ಬೇಕಂತಾನೆ ಮಾಡೋರು, ಬೇಕಂತಾನೆ ಬಂದು ಚುಸ್ತಾರೆ ನನ್ ಮಕ್ಳು, ಇವ್ರಿಗೆ ಮಾಡಕ್ ಬೇರೆ ಕೆಲ್ಸನೇ ಇರಲ್ಲ. ಹುಡ್ಕೊಂಡ್ ಬಂದು ಅವಮಾನ ಪಡಿಸ್ತಾರೆ, ಹುಡ್ಕೊಂಡ್ ಬಂದು ನೋವು ಪಡಿಸ್ತಾರೆ, ಹುಡ್ಕೊಂಡ್ ಬಂದು ಬೈತಾರೆ. ಇವ್ರಿಗೆ ನಾನೇ ಸಿಕ್ಕಿರೋದು. ಬೆಳಗ್ಗೆ ಎದ್ರು ನಾನೇ, ರಾತ್ರಿ ಮಲ್ಕೊಂಡ್ರೆ ನಾನೇ. ಇವ್ರಿಗೆ ಯೋಚನೆ ಬಂದಾಗಲ್ಲ ನನ್ನ ಬಗ್ಗೆನೇ ಬೈಯೋದು. ಅದು ರಾಯಭಾರಿಯ ಲಕ್ಷಣ ಅಲ್ಲ. ಏನ್ ಹೇಳ್ರಿ? ಯೇಸು ಸ್ವಾಮಿ ಪರಲೋಕದ ರಾಯಭಾರಿ. ಅವ್ರು ಯಾವ್ದೋ ಮನ್ಸಲ್ಲಿ ಇಟ್ಕೊಂತ ಇರ್ಲಿಲ್ಲ. ಅವ್ರ ಸ್ಥಾನ ಏನಂತ ಗೊತ್ತು. ಇವ್ರನ್ನೆಲ್ಲ ಕಾಪಾಡಬೇಕಾಗಿರುವಂತ ಜವಾಬ್ದಾರಿ ನಂದು ಅಂತ ಯೇಸು ಸ್ವಾಮಿ ಗೊತ್ತಿತ್ತು. ಇವ್ರು ಬೈದ್ರುನು, ಇವ್ರು ಅವಮಾನ ಪಡಿಸಿದ್ರು, ಮಾತಾಡಿದ್ರು, ಕೆಡ್ದಾಗ ಮಾತಾಡಿದ್ರು, ಏನೇ ಮಾಡಿದ್ರು ಇವ್ರನ್ನ ಕಾಪಾಡಬೇಕಾಗಿರೋ ಜವಾಬ್ದಾರಿ ನಂದು ಅಂತ ಯೇಸು ಸ್ವಾಮಿ ಗೊತ್ತಿತ್ತು. ಅದಕ್ಕೆ ಮನ್ಸಿಗೆ ಹಾಕೊಂತಾರಿಲ್ಲ. ನಿಮಗೆ ಆ ಜವಾಬ್ದಾರಿ ಬಂದ್ರೆ ಯಾವ್ದು ನಿಮ್ ಮನ್ಸಿಗೆ ಹಾಕೊಳ್ಳಲ್ಲ. ತಲೆಗೆ ಹೋಗ್ತಾ ಇದೆಯಾ ಇಲ್ಲ ಅರ್ಥ ಆಗ್ತಾ ಇದೆಯಾ? ಅದು ಬಂದ್ರೆ ಆ ಜವಾಬ್ದಾರಿ ನಿಮಗ್ ಬಂದ್ರೆ ಯಾರು ಹೇಳೋದನ್ನು ನಿಮ್ ಮನ್ಸಿಗೆ ನೀವು ಹಾಕೊಳ್ಳಲ್ಲ. ಯಾಕೆ? ಇವನ್ ಬೈದ್ರು ಇವನ್ನ ಕಾಪಾಡ್ಬೇಕಾಗಿರೋದು ನಾನೇ ತಾನೆ. ನನ್ನ ಅವಮಾನ ಮಾಡಿದ್ರು ಅವನ್ನ ಕಾಪಾಡ್ಬೇಕಾಗಿರೋದು ನಾನೇ. ನನಗೆ ಹಿಂಸೆ ಕೊಟ್ರು, ವೇದನೆ ಬರ್ಸಿದ್ರು, ಇವ್ ಕೊನೆಗೆ ನನ್ನ ಕಾಪಾಡ್ಬೇಕಾಗಿರೋದು ಯಾರನ್ನ? ಅವನ್ನೇ. ನನ್ನ ಬಿಟ್ರೆ ಅವನ್ನ ಕಾಪಾಡಕ್ಕೆ ಬೇರೆ ಯಾರು ಇಲ್ಲ. ಈ ತರ ಜವಾಬ್ದಾರಿ ನಿಮಗ್ ಬಂದ್ಬಿಟ್ರೆ ಯಾವ್ದು ಮನ್ಸಲ್ಲಿ ಇಟ್ಕೊಳ್ಳಲ್ಲ ನೀವು ಯಾರ ಬಗ್ಗೆ. ನಾ ಏನಕ್ಕೆ ಇಷ್ಟೊಂದು ಕೂಲ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಏನಕ್ಕೆ ವಾರ ನಿಮ್ಗೆ ಆರಾಮಾಗಿದ್ದೀನಿ ಅಂದ್ರೆ ಇದು ಜವಾಬ್ದಾರಿ. ನನಗೆ ನಿಮ್ಮನ್ನು ಕಾಪಾಡಬೇಕಾಗಿರೋ ಜವಾಬ್ದಾರಿ. ನಿಮ್ಮನ್ನು ಕಾಪಾಡ್ಬೇಕಾಗಿರೋ ನಾನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಿಮ್ಮನ್ನು ಕಾಪಾಡೋರು ಯಾರು? ನೀವು ಬೈದ್ರು ನಿಮ್ಮನ್ನು ಕಾಪಾಡಬೇಕು, ನೀವು ಹತ್ರು ನಿಮ್ಮನ್ನು ಕಾಪಾಡಬೇಕು, ನೀವು ಪಿನ್ಗಳು ಇಟ್ಕೊಂಡ್ರು ನಿಮ್ಮನ್ನು ನಾನೇ ಕಾಪಾಡಬೇಕು. ಜಗಳ ಮಾಡ್ಕೊಂಡ್ರು ನಾನೇ ಕಾಪಾಡಬೇಕು. ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಾನು ಯೋಚನೆ ಮಾಡಿದ್ರೆ ನಾ ಅದನ್ನ ನಿಮ್ಮನ್ನು ಕಾಪಾಡಕ್ಕೆ ಆಗಲ್ಲ. ಕೇಳ್ರಿ ಪಕ್ಕದಲ್ಲಿ, ನಿನ್ನ ಕಾಪಾಡಬೇಕಾದ್ರೆ ನಾನೇ ಏನ್ ಮಾಡ್ತಾ ಇದ್ದೆ? ಯೋಚನೆ ಮಾಡ್ಕೊಂಡ್ ಕೂತಿದ್ದೆ. ನಿನ್ನ ಕಾಪಾಡೋದು ಯಾವಾಗ? ನಿನ್ನ ಕಾಪಾಡ್ಬೇಕಾದ್ರೆ ನಾನೇ ಯೋಚನೆ ಮಾಡಿ ಕೂತ್ಕೊಂಡ್ರೆ ನಿನ್ನ ಕಾಪಾಡೋದು ಯಾವಾಗ? ಕೇಳ್ರಿ 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 ಗಟ್ಟಿಯಾಗಿ ಹೇಳ್ರಿ, ತಲೆಗೆ ಹೋಗೋರು ಕೇಳ್ರಿ. ಕಾಪಾಡಬೇಕಾದ್ರೆ ನಾನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಿನ್ನ ಕಾಪಾಡೋದು ಯಾವಾಗ? ಇನ್ನೊಂದ್ಸರಿ ಹೇಳ್ರಿ, ನನ್ನ ಬೈಯಿ, ನನ್ ಉಗಿ, ಅವಮಾನ ಪಡಿಸು, ಆಮೇಲೆ ನನ್ನ ಅಳಿಸು, ಗೋಲಾಡ್ಸು, ಕೊನೆಗೆ ನಿನ್ನ ಕಾಪಾಡ್ಬೇಕಾಗಿರೋದು ನಾನೇ. ಆದ್ರೆ ಕಾಪಾಡ್ಬೇಕಂದ್ರೆ ಅವ್ರು ಹೇಳಿದ್ ಯಾವ್ದು ಮನ್ಸಲ್ಲಿ ಇರಬಾರ್ದು.
ಕಾಪಾಡೋ ಟೈಮ್ ಬಂದಾಗ ಮನ್ಸಲ್ಲಿರೋದು ಎಗರ್ಕೊಂಡು ಕಪ್ಪೆ ತರ ಮೇಲಕ್ಕೆ ಬರುತ್ತೆ, ಅವಾಗ ಕಾಪಾಡಲ್ಲ ನೀವು. ಅವಾಗ ಕಪ್ಪೆ ತರ ಎಗಿರ್ತಾ ಇರ್ತಲ್ಲ ಯೋಚನೆಗಳು, ಅವಾಗ ಏನ್ ಮಾಡ್ತದೋ ನಿಮ್ಮನ್ನ, ಅವ್ರನ್ನ ಕಾಪಾಡೋದನ್ನ ನಿಲ್ಸುತ್ತೆ. ಈ ತರ ಯೋಚನೆಗಳು ಮನ್ಸಲ್ಲಿ ಇಟ್ಕೊಂಡು ಎಷ್ಟು ಜನರ ಜೀವನ ಹಾಳು ಮಾಡಿದೀರಾ ಕೇಳ್ರಿ, ಪಕ್ಕದಲ್ಲಿ ಮುಖ ನಡ್ಕೊಂಡು. ಹಾಳು ಮಾಡಿದೀರಾ ಅಂದ್ರೆ ನೀವು ಹಾಳು ಮಾಡಿದಂಗಲ್ಲ, ಒಬ್ರು ಕಾಪಾಡೋ ಸ್ಥಾನದಲ್ಲಿ ಇದ್ದೂನು ಕಾಪಾಡ್ದಿರಾ ನೀವು ಅವ್ರನ್ನ ಏನ್ ಮಾಡಿದೀರಾ, ನೀವು ಕೈ ಬಿಟ್ಟಿದ್ದೀರಾ. ಏನಕ್ಕೋಸ್ಕರ ಕೈ ಬಿಟ್ಟಿದ್ದೀರಾ, ಕಾಪಾಡ್ದಿರಾ? ನೀವು ಮಾಡೋ ಯೋಚನೆಗಳಿಂದ. ನೀವು ಕಾಪಾಡೋ ಸ್ಥಾನದಲ್ಲಿ ಇದ್ದೀರಾ ಬೇರೆಯವ್ರನ್ನ ಕಾಪಾಡ್ಬೇಕಂದ್ರೆ, ನಿಮ್ಮ ಮೂಲಕವಾಗಿ ನೀವು ಸುತ್ತಲೂ ಇರೋರ್ನ ದೇವ್ರು ಕಾಪಾಡ್ಬೇಕಂದ್ರೆ, ನೀವು ಅವ್ರು ಹೇಳೋದು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಅವಾಗ ಮಾತ್ರ ನಿಮ್ಮ ನಿಮಿತ್ತವಾಗಿ ದೇವ್ರು ನಿಮ್ಮನ್ನ ಕಾಪಾಡ. ಅಬ್ರಹಾಮ್ ಅದನ್ನ ಏನೇ ಹೇಳಕ್ ಸಾಧ್ಯ ಆಯ್ತು ಹೇಳು, ಕಾಪಾಡ ಸ್ವಾಮಿ ಅಂತ ಹೆಂಗ್ ಹೇಳಕ್ ಸಾಧ್ಯ ಆಯ್ತು? ಅದಕ್ ಮುಂಚೆ ಏನ್ ನಡೀತು ಘಟನೆ? ಆ ಊರಲ್ಲಿ ಯಾರಿದ್ದು? ಲೋಟನ್ಗೂ ಅಬ್ರಾಮ್ಗೂ ಏನಾಯ್ತು ಪ್ರಾಬ್ಲಮ್? ಜಗಳ ಆಯ್ತಲ್ಲ, ಪ್ರಾಪರ್ಟಿ ಡಿವೈಡ್ ಆಯ್ತಲ್ಲ, ಆಳುಗಳೆಲ್ಲ ಡಿವೈಡ್ ಆಯ್ತಲ್ಲ, ಆಸ್ತಿ ಪಾಸ್ತಿ ಎಲ್ಲ ಡಿವೈಡ್ ಆಯ್ತಲ್ಲ, ಜಗಳಗಳು ಆಯ್ತಲ್ಲ, ಭಿನ್ನಾಭಿಪ್ರಾಯ ಬಂತಲ್ಲ. ಇದೆಲ್ಲ ಯಾವ್ದನ್ನ ಮನ್ಸಲ್ಲಿ ಇಟ್ಕೊಂಡ? ಇಲ್ಲ. ಮನ್ಸಲ್ಲಿ ಇಟ್ಕೊಳ್ದಿರೋದಕ್ಕೇನೆ ಕಾಪಾಡು ಸ್ವಾಮಿ ಅಂತ ಕೇಳಕ್ಕಾಗಿದೆ. ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ನನ್ ಮಗ ಅವತ್ ಹಂಗ್ ಮಾಡ್ದ ನೋಡು, ಇವತ್ತು ಆಯ್ತಾಯ್ತೆ, ಇಕ್ಕು ಸ್ವಾಮಿ ಬತ್ತಿ ಇಕ್ಕು ಸ್ವಾಮಿ. ಲೋಟ ಮಾಡಿದ್ ಯಾವ್ದಾದ್ರೂ ಒಂದ್ ಚೂರಾದ್ರೂ ಒಂದ್ ಮೈಂಡ್ ಅಲ್ಲಿ ಇದ್ದಿದ್ರೆ ಕಾಪಾಡು ಅಂತ ಪ್ರಾರ್ಥನೆ ಅವ್ನ ಬಾಯಲ್ಲಿ ಬರ್ತಾ ಇರ್ಲಿಲ್ಲ. ಏನಕ್ಕೆ ಅಬ್ರಾಮ್ ಕಾಪಾಡು ಅಂತ ಹೇಳಿದ್ದು? ಅವನ್ ಮೈಂಡ್ ಅಲ್ಲಿ ಲೋಟ ಮಾಡಿದ್ ಯಾವುದೂನು ಇರ್ಲಿಲ್ಲ. ಬೇರೆಯವ್ರು ನಾವು ಮಾಡುವಂತ ಎಲ್ಲಾ ಸಮಸ್ಯೆ, ದ್ರೋಹ ಎಲ್ಲಾನು ನಮ್ಮ ಮೈಂಡ್ ಅಲ್ಲಿ ಇರೋವರೆಗೂ ಅವ್ರನ್ನ ನಾವು ಕಾಪಾಡಕ್ಕೆ ಆಗಲ್ಲ. ಎಷ್ಟು ಜನ ಬೇರೆಯವ್ರನ್ನ ಕಾಪಾಡ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಕಾಪಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಯಾವ್ದನ್ನು ತಲೆಗೆ ಹಾಕಂಬ. ಅವ್ರನ್ನ ನಾನು ಕಾಪಾಡ್ಬೇಕಂತ ಡಿಸೈಡ್ ಆಗ್ಬಿಟ್ರೆ ಎಷ್ಟು ಅವಮಾನ ಮಾಡಿದ್ರು ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನಕ್ಕೆ? ಅವ್ರನ್ನ ಕಾಪಾಡ್ಬೇಕಾಗಿರೋದು ಯೆಹೋವನು ಪಟ್ಟಣವನ್ನ ಕಾಯದೆ ಹೋದರೆ. ಅಂದ್ರೆ ದೇವ್ರು ಕಾಯ್ಬೇಕಂತ ಡಿಸೈಡ್ ಮಾಡಿದ್ರೆ ಅವಾಗ ಕಾವಲುಗಾರನಿಗೆ ಕೆಲಸ ಸಿಗುತ್ತೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ. ದೇವ್ರು ಪಟ್ಟಣವನ್ನ ಕಾಯ್ಬೇಕಂತ ಡಿಸೈಡ್ ಮಾಡಿದ್ರೆ ಅವಾಗ ಪಟ್ಟಣದಲ್ಲಿ ಕಾವಲುಗಾರನಿಗೆ ಏನಾಗುತ್ತೆ? ಕೆಲಸ ಸಿಗುತ್ತೆ. ದೇವ್ರೇ ಡಿಸೈಡ್ ಮಾಡ್ಬಿಟ್ರೆ ಈ ಪಟ್ಟಣನ ಕಾಯ್ಬಾರ್ದಂತ ಕಾವಲುಗಾರನ ಕೆಲಸ ಇಲ್ಲ. ಇವತ್ತು ನಿಮಗೆ ಕೆಲಸ ಸಿಗ್ಬೇಕಾ? ಏನ್ ಕೆಲಸ? ಬೇರೆಯವ್ರನ್ನ ಕಾಪಾಡೋದು. ಯಾರನ್ನ ದೇವ್ರು ಕಾಪಾಡ್ಬೇಕು ಅನ್ಕೊಂತಾರ ಅವ್ರನ್ನ ನೀವು ಕಾಪಾಡ್ಬೇಕು. ಏನ್ ಹೇಳ್ರಿ? ಕಾಪಾಡ್ಬೇಕು. ಅವಮಾನ ಆದ್ರೂ ಕಾಪಾಡ್ಬೇಕು, ಹಿಂಸೆ ಆದ್ರೂ ಕಾಪಾಡ್ಬೇಕು, ನೋವು ಆದ್ರೂ ಕಾಪಾಡ್ಬೇಕು, ಬಾಧೆಗಳು ಆದ್ರೂ ಕಾಪಾಡ್ಬೇಕು, ನಿದ್ದೆ ಬಂದಿಲ್ಲ ಆದ್ರೂ ಕಾಪಾಡ್ಬೇಕು. ಎಷ್ಟೇ ಒಳಗಡೆ ಮನಸ್ಸು ಗಲಿಬಿಲಿಯಾಗಿ ಮುರಿದೋದ್ರೂ ನಾವೇನ್ ಮಾಡ್ಬೇಕು? ಕೊನೆಯದಾಗಿ ಅವ್ರನ್ನ ಕಾಪಾಡ್ಬೇಕು. ಯಾಕೆ? ದೇವ್ರು ಅವ್ರನ್ನ ಕಾಪಾಡ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ನಮ್ಗೆ ಏನೇ ಆದ್ರೂ ಅವ್ರನ್ನ ಕಾಪಾಡ್ಲೇಬೇಕು. ಆದ್ರೆ ನಾವ್ ಯಾವಾಗ ಒಬ್ಬರು ವ್ಯಕ್ತಿನ ಕಾಪಾಡ್ತೀವಿ, ನಮಗೇನಾದ್ರು ಲಾಭ ಸಿಕ್ಕರೆ ಮಾತ್ರನೇ ಕಾಪಾಡ್ತೀವಿ. ಆದ್ರಿಂದ ನಮ್ಗೇನಾದ್ರು ತೊಂದರೆ ಆಗ್ತಾ ಇದೆ, ನಾವೇನ್ ಮಾಡಕ್ ಹೋಗಲ್ಲ, ಅವ್ರನ್ನ ಕಾಪಾಡಕ್ ಹೋಗಲ್ಲ. ಅದೇ ತರ ಸ್ವಾಮಿ ಯೋಚನೆ ಮಾಡಿದ್ರೆ, ಈ ನನ್ನ ಮಕ್ಳು ಇಷ್ಟೊಂದು ತೊಂದರೆ ಕೊಟ್ಟವ್ರು ನನಗೆ, ಇವ್ರನ್ನ ಏನಕ್ಕೆ ಕಾಪಾಡ್ಬೇಕಂತ ಹೇಳಿದ್ರೆ ಒಬ್ರು ಉಳಿತಾ ಇಲ್ಲ. ಕ್ರಿಸ್ತನ ಹೆಂಗ್ ಮಾಡ್ಬೇಕಾದ್ರೆ ಕ್ರಿಸ್ತನ ರಾಯಭಾರಿಯಾಗಳವ್ರು ನಾವು ಹೆಂಗ್ ಬದುಕ್ಬೇಕು? ನಾವು ಕ್ರಿಸ್ತನ ಒಂದು ಫುಟ್ ಸ್ಟೆಪ್ಸ್ ಅಲ್ಲಿ, ಅವ್ರ ಪಾದದಲ್ಲಿ ನಾವೇನ್ ಮಾಡ್ಬೇಕು? ಹೆಜ್ಜೆ ಜಾಡಲ್ಲಿ ನಾವೇನ್ ಮಾಡ್ಬೇಕು? ನಡಿಬೇಕು. ಅವ್ರು ಮಾಡಿದ ಯಾವ್ದು ಮನ್ಸಲ್ಲಿ ಇಟ್ಕೊಳ್ದಿರ ಅವ್ರನ್ನ ಕ್ಷಮಿಸು. ಅವ್ರು ಏನ್ ಮಾಡ್ತಾವ್ರೆ ಗೊತ್ತಿಲ್ಲ,
ಅವ್ರನ್ನ ಕಾಪಾಡ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಅವ್ರಿಗೋಸ್ಕರನೇ ಭೂಲೋಕಕ್ಕೆ ಬಂದಿದ್ದು, ಅವ್ರಿಗೋಸ್ಕರನೇ ಕಣ್ಣೀರು ಅನುಭವಿಸಿದ್ದು, ಅವ್ರಿಗೋಸ್ಕರನೇ ನೋವು ಅನುಭವಿಸಿದ್ದು, ಅವ್ರಿಗೋಸ್ಕರನೇ ಬಾಧೆ ಅನುಭವಿಸಿದ್ದು, ಅವ್ರಿಗೋಸ್ಕರನೇ ಅವಮಾನ ಪಟ್ಟಿದ್ದು, ಅವ್ರಿಗೋಸ್ಕರನೇ ಇಲ್ಲಿ ಸಿಲ್ಬೆಲ್ ನೇತಾಡ್ತಿದ್ದು. ಇದೆಲ್ಲ ಮಾಡಿ ನಾನು ಅವ್ರನ್ನ ಕ್ಷಮಿಸದೆ ಹೋದ್ರೆ, ಅವ್ರನ್ನ ಕಾಪಾಡದೆ ಹೋದ್ರೆ ಇದೆಲ್ಲ ವ್ಯರ್ಥ. ಇವತ್ತು ನಮ್ಮ ಜೀವನ, ರಾಯಭಾರಿಗಳ ಜೀವನ ಯಾವಾಗ್ಲೂ ಬೇರೆಯವ್ರನ್ನ ಕಾಪಾಡೋದು ಮಾತ್ರನೇ. ಹಲ್ಲೆಲೂಯ. ಇಂಡಿಯಾದಲ್ಲಿ ಅಮೆರಿಕ ರಾಯಭಾರಿಗಳಿದ್ರೆ ಅವ್ರ ಜವಾಬ್ದಾರಿ ಏನು? ಇಂಡಿಯಾದಲ್ಲಿರುವಂತ ಅಮೆರಿಕದವ್ರನ್ನ ಕಾಪಾಡೋದೇ ಅವ್ರ ಜವಾಬ್ದಾರಿ. ಇಂಡಿಯಾದವ್ರನ್ನ ಕಾಪಾಡೋದಲ್ಲ ಅವ್ರ ಜವಾಬ್ದಾರಿ, ಇಂಡಿಯಾದಲ್ಲಿರೋ ಅಮೆರಿಕನ ಕಾಪಾಡೋದೇ ಅವ್ರ ಜವಾಬ್ದಾರಿ. ಇವತ್ತು ನಮ್ಮ ಜವಾಬ್ದಾರಿ ಏನು? ಪರಲೋಕದಲ್ಲಿರುವ ದೇವರು ನಮ್ಮನ್ನ ಭೂಲೋಕದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟವ್ರನ್ನ ಕಾಪಾಡೋದೇ ನಮ್ಮ ಜವಾಬ್ದಾರಿ. ಹಲ್ಲೆಲೂಯ. ಪರಲೋಕಕ್ಕೆ ಸಂಬಂಧಪಟ್ಟವರು ನಮ್ಮನ್ನು ಅವಮಾನ ಪಡಿಸಿದ್ರು, ಬಾಧೆ ಪಡಿಸಿದ್ರು, ಹಿಂಸೆ ಪಡಿಸಿದ್ರು, ನೋವು ಪಡಿಸಿದ್ರು ಪರಲೋಕಕ್ಕೆ ಸಂಬಂಧಪಟ್ಟವ್ರನ್ನ ನಾವು ಕಾಪಾಡಲೇಬೇಕು. ನಮ್ಗೇನಾದ್ರೂ ಪರವಾಗಿಲ್ಲ. ಯಾಕೆ? ನಾವೆಲ್ಲ ಏನಾಗಿದ್ದೀವಿ? ರಾಯಭಾರಿಗಳಾಗಿದ್ದೀವಿ. ನಮ್ಮ ನಿಮಿತ್ತವಾಗಿ ದೇವರು ಬೇರೆಯವ್ರನ್ನ ಕಾಪಾಡಬೇಕು. ಹಲ್ಲೆಲೂಯ. ಇವತ್ತಿಂದ ನೀವೆಲ್ಲ ಹೆಂಗ್ ಬದುಕ್ಬೇಕು ಹೇಳ್ರಿ? ರಾಯಭಾರಿಗಳು ಅವ್ರ ಸ್ಥಾನಕ್ಕೆ ನೀತಿವಂತರಾಗಿರ್ತಾರೆ. ರಾಯಭಾರಿಗಳು ಅವ್ರ ಸ್ಥಾನಕ್ಕೆ ನಿಯತ್ತಾಗಿರ್ತಾರೆ. ನ್ಯಾಯಭಾರಿಗಳು ಅವ್ರ ಸ್ಥಾನಕ್ಕೆ ನ್ಯಾಯ ಮಾಡ್ತಾರೆ. ಹಲ್ಲೆಲೂಯ. ಸೊ ಇವತ್ತು ನಮ್ಮ ಸ್ಥಾನಕ್ಕೆ ನಾವೇನ್ ಮಾಡ್ಬೇಕು? ನಿಯತ್ತಾಗಿರ್ಬೇಕು. ಹಲ್ಲೆಲೂಯ. ನಮ್ಮ ಸ್ಥಾನಕ್ಕೆ ಇವತ್ತಿಂದ ಏನಾಗಿರೋಣ? ನಾವು ನಿಯತ್ತಾಗಿರೋಣ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಇವತ್ತಿಂದ ನೀವು ಇವತ್ತಿಂದ ಆದ್ರೂ ನಿಮ್ಮ ಸ್ಥಾನಕ್ಕೆ ನಿಯತ್ತಾಗಿರೋದ್ ಕಲೀರಿ. ಸ್ಥಾನಕ್ಕೆ ತಕ್ಕಂತ ಮಾತಾಡ್ರಿ, ಸ್ಥಾನಕ್ಕೆ ತಕ್ಕಂತ ಯೋಚನೆ ಮಾಡ್ರಿ, ಸ್ಥಾನಕ್ಕೆ ತಕ್ಕಂತೆ ಜೀವಿಸೋದನ್ನ ಕಲೀರಿ. ಹಲ್ಲೆಲೂಯ. ಎಷ್ಟು ಜನಕ್ಕೆ ತಲೆಗೆ ಹೋಗ್ತದೆ? ಕೀರ್ತನೆ 145:17. ಮೈಕಲ್ 145:17. 17. 17. ಯೆಹೋವನ ಮಾರ್ಗಗಳಲ್ಲೆಲ್ಲ ನೀತಿಯುಳ್ಳವುಗಳು, ಆತನು ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವವನು. ಏನಂತೆ? ಎಲ್ಲಾ ಮಾರ್ಗಗಳೆಲ್ಲ ನೀತಿ ಉಳ್ಳವುಗಳು. ಅವರ ಮಾರ್ಗಗಳು ಎಲ್ಲ ಏನಾಗಿದಂತೆ? ನೀತಿ ಉಳ್ಳವುಗಳು. ಆಮೇಲೆ ಆತನು ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವ. ಆತನ ಮಾರ್ಗಗಳೆಲ್ಲ ನೀತಿ ಉಳ್ಳವು, ಆತನ ಕ್ರಿಯೆಗಳೆಲ್ಲ ಕೃಪೆ ಉಳ್ಳವು. ಮಾರ್ಗ ನೀತಿ ಇರಬೇಕು, ನಮ್ಮ ಕ್ರಿಯೆಗಳಲ್ಲಿ ಏನಾಗಿರ್ಬೇಕು? ಕೃಪೆ ಇರಬೇಕು. ಕೃಪೆ ಅಂದ್ರೆ ಅರ್ಥ ಏನು? ಕರುಣೆ ತೋರಿಸ್ಬೇಕು. ಸಮಸ್ಯೆಯಲ್ಲಿದ್ದವ್ರಿಗೆ ಕರುಣೆ ತೋರ್ಸಾಗ ಮಾತ್ರ ನಾವು ಅವ್ರನ್ನ ಕಾಪಾಡಕ್ಕೆ ಸಾಧ್ಯ. ದೇವರು ತನ್ನ ಮಾರ್ಗಗಳಲ್ಲಿ ಏನಾಗಿದ್ದಾರೆ? ನೀತಿವಂತರಾಗಿದ್ದಾರೆ. ಅವರ ಕ್ರಿಯೆಗಳಲ್ಲಿ ಕೃಪೆ ತೋರಿಸುವವರಾಗಿದ್ದಾರೆ. ಇವತ್ತು ಯಾವ ರೂಟ್ ಆರಿಸ್ಕೊಂಡ್ರು ದೇವ್ರು ಹೆಂಗಿದ್ದಾರೆ? ನಮಗೆ ನೀತಿವಂತರಾಗಿದ್ದಾರೆ. ನಾವು ಯಾವ ರೂಟಲ್ಲಿ ಹೋದ್ರು, ತಪ್ಪಾಗಿರೋ ದಾರಿ ಆರಿಸ್ಕೊಂಡ್ರು ದೇವ್ರು ಏನಾಗಿದ್ದಾರೆ? ನಮ್ಗೆ ನೀತಿವಂತರಾಗಿದ್ದಾರೆ. ಯಾಕೆ? ದೇವ್ರು ಬರೋ ದಾರಿ ಎಲ್ಲಾನು ಏನು? ನೀತಿವಂತ. ಅವ್ರು ಮಾಡೋ ಪ್ರತಿಯೊಂದು ಕ್ರಿಯೆಗಳಲ್ಲೂ ಏನ್ ಕಾಣಲ್ಪಡುತ್ತೆ? ದೇವರ ಕೃಪೆ, ದೇವರ ಕರುಣೆ, ದೇವರ ದಯೆ ಏನಾಗುತ್ತೆ? ಕಾಣಲ್ಪಡುತ್ತೆ. ಇವತ್ತು ಕ್ರಿಸ್ತನ ರಾಯಭಾರಿಗಳವರು ನಾವು, ನಮ್ಮ ಮಾರ್ಗಗಳು ಹೆಂಗಿರ್ಬೇಕು? ನೀತಿಯಾಗಿರ್ಬೇಕು ನಮ್ಮ ಮಾರ್ಗಗಳು. ಕ್ರಿಸ್ತನ ರಾಯಭಾರಿಗಳಾಗಿರುವ ನಮ್ಮ ಮಾರ್ಗಗಳು ನೀತಿ ಉಳ್ಳವಾಗಿರ್ಬೇಕು.
ನಮ್ಮ ಕ್ರಿಯೆಗಳಲ್ಲಿ ಏನ್ ಕಾಣಲ್ಪಡಬೇಕು? ಕೃಪೆ ಕಾಣಲ್ಪಡಬೇಕು. ರಿವೆಂಜ್ ಕಾಣಲ್ಪಡಬೇಕು. ಏನ್ ಹೇಳ್ರಿ? ಇಲ್ಲಿವರೆಗೂ ಏನ್ ಕಾಣಿಸ್ತಾ ಇತ್ತು? ನಮ್ಮ ರಿವೆಂಜ್. ರಿವೆಂಜ್ ಕಾಣಲ್ಪಟ್ರೆ ಅವ್ರನ್ನ ನಾವು ಕಾಪಾಡಕ್ಕೆ ಆಗಲ್ಲ. ನಿಮಗೆ ಯಾರ ಮೇಲಾದ್ರೂ ಏನಾದ್ರೂ ರಿವೆಂಜ್ ಇದ್ರೆ ಇವತ್ತು ದೇವತ್ರ ಕ್ಷಮಾಪಣೆ ಕೇಳಿ ಬಿಟ್ಬಿಡ್ರಿ. ನಮ್ಮನ್ನ ಅವಮಾನ ಪಟ್ಟವ್ರನ್ನು ಪಡಿಸಿದವ್ರನ್ನ ಕಾಪಾಡೋ ಜವಾಬ್ದಾರಿ ನಮ್ದೆ. ನಮ್ಗೆ ಹಿಂಸೆ ಕೊಟ್ಟವ್ರನ್ನ ಕಾಪಾಡೋ ಜವಾಬ್ದಾರಿನೂ ನಮ್ದೆ. ನಮಗ್ ತೊಂದರೆ ಕೊಟ್ಟವ್ರನ್ನ ಕಾಪಾಡೋ ಜವಾಬ್ದಾರಿನೂ ನಮ್ದೆ. ಇವತ್ತು ನಮ್ಮ ದಾರಿಯನ್ನ ನಾವು ಆರಿಸ್ಕೊಳ್ಳೋಣ, ನಮ್ಮ ಕ್ರಿಯೆಯನ್ನ ನಾವು ಆರಿಸ್ಕೊಳ್ಳೋಣ. ಹಲ್ಲೆಲೂಯಾ. ನಮ್ ದಾರಿ ಏನ್ ದಾರಿ? ರಾಯಭಾರಿಗಳ ದಾರಿ ಏನು? ನೀತಿಯ ದಾರಿ. ರಾಯಭಾರಿಗಳ ಕ್ರಿಯೆಗಳೇನು? ಕೃಪೆಯ ಕ್ರಿಯೆ. ನಮ್ಮ ಮಾತುಗಳಲ್ಲಿ ಏನಾಗಿರ್ಬೇಕು? ದೇವರ ಕೃಪೆ ಕಾಣಲ್ಪಡಬೇಕು. ನಮ್ಮ ಯೋಚನೆಗಳಲ್ಲಿ ದೇವರ ಕೃಪೆ ಕಾಣಲ್ಪಡಬೇಕು. ನಮ್ಮ ಊಹೆಗಳಲ್ಲಿ, ಇಮ್ಯಾಜಿನೇಷನ್ ಅಲ್ಲಿ ದೇವರ ಕೃಪೆ ಕಾಣಲ್ಪಡಬೇಕು. ಕೃಪೆ ಎಲ್ಲಿದೆಯೋ ಅಲ್ಲಿ ಮಾತ್ರನೇ ಭದ್ರತೆ ಇರುತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮನ್ನ ಕೃಪೆಯ ನಿಮಿತ್ತವಾಗಿ ಏನ್ ಮಾಡಿದ್ರು? ನಮ್ಮನ್ನ ಕಾಪಾಡಿದ್ರು. ಹಲ್ಲೆಲೂಯಾ. ದೇವರು ತನ್ನ ಕೃಪೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡಿದ. ಆತನ ಕೃಪೆಯ ನಿಮಿತ್ತವಾಗಿ ನಾವೇನಾಗಿದ್ದೀವಿ? ಇವತ್ತು ಜೀವಿಸ್ತಾ ಇದ್ದೇವೆ, ಭದ್ರತೆಯಲ್ಲಿದ್ದೇವೆ, ಕಾಪಾಡಲ್ಪಟ್ಟಿದ್ದೇವೆ, ಸೇಫ್ ಆಗಿದ್ದೇವೆ ಆತನ ಕೃಪೆಯ ನಿಮಿತ್ತವಾಗಿ. ಹಲ್ಲೆಲೂಯಾ. ಇವತ್ತು ಅದೇ ದೇವರ ಕೃಪೆಯನ್ನು ನಮ್ಮ ಕ್ರಿಯೆಗಳಲ್ಲಿ ಬೇರೆಯವರಾಗೆ ತೋರಿಸ್ಬೇಕಾದ್ರೆ ಆ ಕೃಪೆಯ ನಿಮಿತ್ತವಾಗಿ, ನಾವು ತೋರಿಸುವಂತ ಕೃಪೆಯ ನಿಮಿತ್ತವಾಗಿ, ನಮ್ಮ ಕ್ರಿಯೆಗಳ ನಿಮಿತ್ತವಾಗಿ ಬೇರೆಯವ್ರ ಜೀವನನ ದೇವರೇನ್ ಮಾಡ್ತಾರೆ? ಕಾಪಾಡ್ತಾರೆ. ಹಲ್ಲೆಲೂಯಾ. ಸೊ ನಿಮ್ಮ ದಾರಿಯಲ್ಲಿ ನೀತಿ ಇರ್ಲಿ. ಇವತ್ತಿಂದ ನಿಮ್ಮ ಕ್ರಿಯೆಗಳಲ್ಲಿ ದೇವರ ಕೃಪೆ ಇರಲಿ. ನಿಮ್ಮ ಕ್ರಿಯೆಗಳ ಮೂಲಕವಾಗಿ ಬೇರೆಯವ್ರನ್ನ ದೇವರು ಕಾಪಾಡ್ಲಿ ಇವತ್ತಿಂದ. ಆಮೇನ್. ನಮ್ಮ ಕ್ರಿಯೆಗಳ ನಿಮಿತ್ತವಾಗಿ ಎಲ್ಲಾರು ಕಾಪಾಡಲ್ಪಡ್ಬೇಕು. ನಮ್ಗೆ ಒಳ್ಳೇದ್ ಮಾಡಿದವರು ಕಾಪಾಡಲ್ಪಡ್ಬೇಕು, ನಮ್ಮ ಕೆಟ್ಟದ್ ಮಾಡಿದವರು ಕಾಪಾಡಲ್ಪಡ್ಬೇಕು. ಹಲ್ಲೆಲೂಯಾ. ಯಾರಿಗೂ ಏನು ತೊಂದರೆ ಆಗಲ್ಲ. ಯಾಕೆ? ನಾವೆಲ್ಲ ಯಾರಾಗಿದ್ದೀವಿ? ಸಾಮಾನ್ಯ ಜನರಲ್ಲ, ನಾವೆಲ್ಲ ಕ್ರಿಸ್ತನ ರಾಯಭಾರಿಗಳಾಗಿದ್ದೀವಿ. ನಮ್ಮ ಸ್ಥಾನ, ನಮ್ಮ ಮಾನ, ನಮ್ಮ ಪೊಸಿಷನ್ ಎಲ್ಲಾನು ಕಾಪಾಡೋದೆ ಮಾತ್ರನೇ. ಹಲ್ಲೆಲೂಯಾ. ನಮ್ಮ ಕೆಲಸನ ಏನು? ಕಾಪಾಡ. ಇವತ್ತು ನಮ್ಮ ದಾರಿ ನೀತಿಯಾಗಿರ್ಲಿ, ನಮ್ಮ ಕ್ರಿಯೆಗಳು ಕೃಪೆಯಿಂದ ಇರಲಿ. ಸೂಪರ್ ನ್ಯಾಚುರಲ್ ಲೈಫ್ ಸ್ಟೈಲ್, ಅಸಾಧಾರಣವಾಗಿರುವಂತ ಜೀವನ ಶೈಲಿಯ ಮೊದಲನೆಯ ಭಾಗ ಏನಂದ್ರೆ, ಅಸಾಧಾರಣವಾಗಿರೋ ವ್ಯಕ್ತಿ ನೀತಿಯ ಮಾರ್ಗವನ್ನು ಆರಿಸ್ಕೊಂತಾನೆ, ಯಾವಾಗ್ಲೂ ಕೃಪೆಯಿಂದ ಬದುಕ್ತಾನೆ. ಯಾಕೆ? ಅವನ ಜೀವನನೇ ಬೇರೆಯವ್ರನ್ನ ಕಾಪಾಡೋದು. ಹಲ್ಲೆಲೂಯಾ. ರಾಯಭಾರಿಗಳ ಲಕ್ಷಣ ಬೇರೆಯವ್ರನ್ನ ಕಾಪಾಡೋದು. ಆಮೇಲೆ ನಾವೇನಕ್ಕೋಸ್ಕರ ದೇವರು ಆರಿಸ್ಕೊಂಡಿದ್ದಾರೆ? ನಮ್ಮನ್ನ ಕಾಪಾಡಕ್ಕೆ. ನಾವೇನಕ್ಕೋಸ್ಕರ ಬದುಕ್ತಾ ಇದ್ದೀವಿ? ಕಾಪಾಡ. ನಾವೇನಕ್ಕೋಸ್ಕರ ವಾಕ್ಯ ಕೇಳ್ತಾ ಇದ್ದೀವಿ? ಕಾಪಾಡ. ವಾರ ವಾರ ಏನಕ್ಕೆ ಬರ್ತಾ ಇದ್ದೀವಿ? ಕಾಪಾಡ. ಊರನ್ನ ಕಾಪಾಡಬೇಕಾದ್ರೆ ನೀವೇ ಬೇರೆಯವ್ರಿಗೆ ಸಮಸ್ಯೆ ಆಗ್ಬಿಟ್ರೆ ಇನ್ನ ದೇವ್ರು ನಿಮ್ಮನ್ನ ಎಲ್ಲಿಂದ ಉಪಯೋಗ ಮಾಡ್ಕೊಳಕ್ಕಾಗೋದು? ಉಪಯೋಗ ಮಾಡ್ರಿ ದೇವ್ರೆ ಅಂತ ಇದ್ದೀರಾ, ಆದ್ರೆ ದೇವ್ರು ನಿಮ್ಮನ್ನ ಉಪಯೋಗ ಮಾಡ್ಕೊಳಕ್ ಆಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ನೀವೇ ಸಮಸ್ಯೆ ಆಗ್ಬಿಟ್ಟಿದ್ದೀರ. ಕಾಪಾಡಬೇಕಾಗಿರೋ ನೀವೇ ಸಮಸ್ಯೆ ಆಗ್ಬಿಟ್ರೆ ಇನ್ನ ದೇವ್ರು ನಿಮ್ಮನ್ನ ಉಪಯೋಗ ಮಾಡಿ ಬೇರೆಯವ್ರನ್ನ ಹೆಂಗೆ ಕಾಪಾಡೋದು? ಹಲ್ಲೆಲೂಯಾ. ಇನ್ಮೇಲೆ ನಾನು ಯಾರಿಗೂ ಸಮಸ್ಯೆಯಾಗಿ ಇರಬಾರ್ದು. ಎಲ್ಲ ಬಾಬಿಟ್ಟು ಅರಿಕೆ ಮಾಡಿ, ಇನ್ಮೇಲೆ ಯಾರಿಗೂ ಸಮಸ್ಯೆ ಆಗಿರ್ಬಾರ್ದು. ನಾನಿರೋ ಜಾಗದಲ್ಲಿ ಭದ್ರತೆ, ಪ್ರೊಟೆಕ್ಷನ್, ಪೀಸ್, ಸಮಾಧಾನ, ಸಂತೋಷ, ಆರೋಗ್ಯ, ಅಭಿವೃದ್ಧಿ, ಐಶ್ವರ್ಯ ಎಲ್ಲ ನಾನಿರೋ ಜಾಗದಲ್ಲಿ ಎಲ್ಲರಿಗೂ ಸಿಗತ್ತೆ. ಆಮೇಲೆ ನಾನಿರೋ ಜಾಗದಲ್ಲಿ ಎಲ್ಲರಿಗೂ ಸಿಗ್ಬೇಕು. ಎಲ್ಲರಿಗೂ ಎಲ್ಲ ಫೆಸಿಲಿಟಿಯನ್ನ ಕೊಡಿಸೋದೆ ಈ ರಾಯಭಾರಿಯ ಜವಾಬ್ದಾರಿ. ಆಮೇಲೆ ನಿಜವಾಗ್ಲೂ ರಾಯಭಾರಿಗಳಾಗಿ ಬದುಕ್ತೀರಾ? ಆಗತ್ತಾ? ನೀವು ಡಿಸೈಡ್ ಮಾಡಿದಾಗಲೇ ಕೆಣಕಕ್ ಬರೋದು ಜನರು.
ಎಲಿಯ ಬಾಳನ ಪ್ರವಾದಿಗಳ ಮುಂದೆಗಡೆ ಅವರೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಇವನೇನಂತ ಮಾತಾಡ್ತಾ ಇರ್ತಾನೆ. ಯಾವಾಗ ಓದಿದ್ರ ಸ್ಟೋರಿ? ಇನ್ನೂ ಚೆನ್ನಾಗ್ ಮಾಡ್ರಿ, ಇನ್ನೂ ಕೂಗ್ರಿ, ಕೇಳಿಸ್ಕೊಂತಾರ ಏನೋ, ಇನ್ನೊಂದ್ ಸ್ವಲ್ಪ ಕೂಗ್ರಿ, ಕೇಳಿಸ್ಕೊಂತಾರ ಏನೋ ಅಂತ. ಅಲ್ಲಿ ಕೂಗಕ್ಕೆ ಅವ್ರು ಕೇಳಕ್ಕೆ ಅವ್ರ ರಾಯಭಾರಿ ಇಲ್ಲಿ ಯಾರು ಇಲ್ವಲ್ಲ. ಯಾರ ರಾಯಭಾರಿ? ಬಾಳನ ಪ್ರವಾದಿಗಳು ಯಾರನ್ನ ನಂಬಿದಾರೋ ಅವ್ರ ರಾಯಭಾರಿಗಳಲ್ಲಿ ಯಾರು ಇಲ್ಲ. ಇವರಲ್ಲ ಹಂಗಾರೆ ಯಾರು? ಪರಲೋಕದ ರಾಯಭಾರಿ ಒಬ್ಬ ಕುತ್ಕೊಂಡಲ್ಲಿ ಏನ್ ಮಾಡ್ತಾವನೆ? ವೇಟ್ ಮಾಡ್ತಾವನೆ. ಸಾಯಂಕಾಲ ಆಯ್ತು, ಪರಲೋಕದ ರಾಯಭಾರಿ ಏನ್ ಮಾಡ್ತಾನೆ? ಶುರು ಮಾಡಿ ಎಲ್ಲ ತಗೊಂಬಿಡು, ಅದ್ರ ಮೇಲೆ ನೀರು ರಾಯಭಾರಿ ದೇವ್ರನ್ನ ರೆಪ್ರೆಸೆಂಟ್ ಮಾಡೋರು ಇಲ್ಲೇ ಇದ್ರು, ಏನೇ ಸಿಚುವೇಶನ್ ಇದ್ರು, ಪರಿಸ್ಥಿತಿ ಹೆಂಗೆ ಇದ್ರು, ಯಾವ ಪರಿಸ್ಥಿತಿ ಅನುಕೂಲವಾಗಿ ಹೋದ್ರು, ರಾಯಭಾರಿಯಲ್ಲಿದ್ರೆ ದೇವರು ಅಲ್ಲಿ ಇಳಿದು ಬರ್ತಾರೆ. ಹಲ್ಲೆಲೂಯಾ. ಯಾವ ಜನರು ನಿಮ್ಗೆ ಅನುಕೂಲವಾಗಿಲ್ದೆ ಹೋದ್ರು, ಯಾರ ಜನರು ನಿಮ್ಗೆ ಸಹಾಯ ಇಲ್ಲದೆ ಹೋದ್ರು, ದೇವ್ರ ಸಹಾಯ ನಿಮಗಿದ್ದೇ ಇರತ್ತೆ. ಹಲ್ಲೆಲೂಯಾ. ದೇವ್ರನ್ನ ಗುರುತಿಸಿ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ಬಿಟ್ರೆ ದೇವ್ರವನ್ನ ಎಲ್ಲಾ ಟೈಮಲ್ಲೂ ಎಲ್ಲಾ ಸಮಯದಲ್ಲೂ ಅವನಿಗೋಸ್ಕರ ನಿಂತ್ಕೊಂಡ್ಬಿಡ್ತಾನೆ. ಹಲ್ಲೆಲೂಯಾ. ಅವಮಾನ ಆಗಕ್ಕೆ ದೇವ್ರು ಬಿಡಲ್ಲ. ಎಷ್ಟು ನಂಬ್ತಾ ಇದ್ದೀರ? ದೇವ್ರನ್ನ ಗುರುತಿಸಿ ನಿಂತ್ಕೊಂಡಿದ್ದೆ ಎಲಿಯ ಪ್ರಾರ್ಥನೆ ಮಾಡಿದ ತಕ್ಷಣ ಏನಾಯ್ತು? ಬೆಂಕಿ ಬಂದ್ಮೇಲೆ ಎಲ್ಲ ಸುಟ್ಟೋಯ್ತು. ಆಮೇಲೆ ನೆಕ್ಸ್ಟ್ ಏನಾಯ್ತು? ಅಲ್ಲೂ ಆರ್ಗ್ಯುಮೆಂಟ್ ಮಾಡ್ದಂಗ ಅವ್ರೆ, ಪಾಪ ಟೆನ್ಷನ್ ಆಗ್ಬಿಟ್ಟವ್ರೆ, ಹಿಡ್ಕೊಳ್ರ ನನ್ ಮಕ್ಳ. ಇಷ್ಟ ಆದ್ರೂ ದೇವ್ರಂತ ನಂಬಲ್ಲ ಅಂತೀರಾ ಅಂತ ಪಾಪ ಟೆನ್ಷನ್ ಆಗ್ಬಿಟ್ರಂಗ ಅವನು ಎಲಿಯ. ಆ ಟೆನ್ಷನ್ ಆಗಿ ಇಷ್ಟ ಆದ್ರೂ ಇವ್ರು ನಂಬಿಲ್ಲ ಅಂತೇಳಿ ಏನ್ ಮಾಡ್ಬಿಟ್ಟವನೆ, ತಗೊಂಡಾಗೆ ಒಬ್ಬೊಬ್ಬರನ್ನು ಟಿಕೆಟ್ ಕೊಟ್ಟು ಮೇಲೆ ಕಳಿಸ್ಬಿಟ್ಟ ಅವ್ರ ದೇವ್ರ ಹತ್ರಕ್ಕೆ. ಇವತ್ತು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ ಒಂದು, ನಾವು ದೇವ್ರನ್ನ ಗುರುತಿಸಿ ಎಲ್ಲೇ ನಿಂತ್ಕೊಂಡ್ರು ದೇವ್ರು ನಮಗೋಸ್ಕರ ಇಳಿದು ಬರ್ತಾರೆ. ದೇವ್ರು ಇಳಿದು ಬರೋದು ಏನಕ್ಕೋಸ್ಕರ? ಹಳೆ ಒಡಂಬಡಿಕೆಯಲ್ಲಿ ದೇವ್ರು ಇಳಿದು ಬಂದಿದ್ದು ನಾಶ ಮಾಡಕ್ಕೆ, ಹೊಸ ಒಡಂಬಡಿಕೆಯಲ್ಲಿ ದೇವ್ರು ಇಳಿದು ಬಂದಿದ್ದು ಏನಕ್ಕೆ? ಕಾಪಾಡಕ್ಕೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ರಿವೆಂಜ್ ಇಲ್ಲ, ಬರೀ ಸ್ಯಾಲ್ವೇಷನ್, ಬರೀ ರಕ್ಷಣೆ ಮಾತ್ರನೇ. ಹಳೆ ಒಡಂಬಡಿಕೆಯಲ್ಲಿ ದೇವ್ರು ಎಲ್ಲೆಲ್ಲ ಇಳಿದು ಬಂದ್ರು ಅಲ್ಲೆಲ್ಲ ಜನರಿಗೆ ಏನಾಯ್ತು? ನಾಶನ. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ದೇವ್ರು ಎಲ್ಲಿ ಇಳಿದು ಬರ್ತಾರೋ ಅಲ್ಲೆಲ್ಲ ದೇವ್ರು ಏನ್ ಮಾಡ್ತಾರೆ? ಕಾಪಾಡ್ತಾರೆ. ಹಲ್ಲೆಲೂಯಾ. ಶತ್ರುಗಳ ಮಧ್ಯದಲ್ಲಿ ದೇವ್ರನ್ನ ಕರೆದಾಗ, ದೇವ್ರೇ ಇವ್ರನ್ನೆಲ್ಲ ನೋಡು, ಹಿಂಗ್ ಹಾಳು ಮಾಡು, ಇವ್ರಿಗೆ ಹೆಂಗ್ ಬಾಂಬ್ ಬಿಕ್ಕು, ಅದೆಲ್ಲ ದೇವ್ರು ಮಾಡಲ್ಲ. ಶತ್ರುಗಳ ಮಧ್ಯದಲ್ಲಿ ದೇವ್ರೇ ನನ್ನೂ ಕಾಪಾಡು, ಇವ್ರನ್ನೂ ಕಾಪಾಡು. ನಮ್ಮ ಮನಸ್ಸು ಎಷ್ಟು ಪ್ಯೂರ್ ಆಗಿರುತ್ತೋ ಅಷ್ಟು ಬೇಗ ದೇವ್ರು ಏನ್ ಮಾಡ್ತಾರೆ? ಆ ಜಾಗದಲ್ಲಿ ಇಳಿದು ಬರ್ತಾರೆ. ದೇವ್ರು ನಿಮ್ಮನ್ನ ಕಾಪಾಡ್ತಾರೆ, ನಿಮ್ಮ ಮೂಲಕವಾಗಿ ಅವ್ರನ್ನೂ ಕಾಪಾಡ್ತಾರೆ. ಹಲ್ಲೆಲೂಯಾ. ಶತ್ರುಗಳನ್ನ ಕಾಪಾಡೋ ಜವಾಬ್ದಾರಿ ನಮ್ದೇ, ಸ್ನೇಹಿತರನ್ನ ಕಾಪಾಡೋ ಜವಾಬ್ದಾರಿ ನಮ್ದೇ. ನಮ್ಮ ಮೂಲಕವಾಗಿ ದೇವರು ಪ್ರತಿಯೊಬ್ಬರನ್ನು ಕಾಪಾಡ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕ್ರಿಸ್ತನ ರಾಯಭಾರಿಗಳಾಗಿರೋ ನೀವೆಲ್ಲ ಇವತ್ತಿಂದ ಮಾಡ್ಬೇಕಾಗಿರೋ ಕೆಲಸ ಏನು? ಕಾಪಾಡೋದು. ಎಷ್ಟು ಜನ ಕಾಪಾಡ್ತೀರಾ ಇವತ್ತಿಂದ? ಎಷ್ಟು ಜನ ಕಾಪಾಡ್ತೀರಾ? ಕಾಪಾಡ್ಬೇಕಂದ್ರೆ ನಿಮ್ಮ ಮಾರ್ಗಗಳು ನೀತಿಯಿಂದ ಇರಬೇಕು, ನಿಮ್ಮ ಕ್ರಿಯೆಗಳು ಕೃಪೆಯಿಂದ ಇರಬೇಕು. ಹಲ್ಲೆಲೂಯಾ. ನಿಮ್ಮ ಮಾರ್ಗಗಳು ನೀತಿಯಿಂದ ಇದ್ದು ನಿಮ್ಮ ಕ್ರಿಯೆಗಳು ಕೃಪೆಯಿಂದ ಇದ್ರೆ ಮಾತ್ರ ನೀವು ಬೇರೆಯವ್ರನ್ನ ಕಾಪಾಡಕ್ ಸಾಧ್ಯ. ನೀವು ಮನ್ಸಲ್ಲಿ ಬೇಡದೇ ಇರೋದೆಲ್ಲ ಅವ್ರ ಬಗ್ಗೆ ತುಂಬಿಸ್ಕೊಂಡು ದೇವ್ರೇ ಇವ್ರನ್ನ ಕಾಪಾಡೋ ಅಂದ್ರೆ ದೇವರ ದೃಷ್ಟಿಯಲ್ಲಿ ನೀವೆಲ್ಲ ಪರಲೋಕ ದ್ರೋಹಿಗಳು.
ಮನ್ಸಲ್ಲಿ ಏನೇನೋ ಅವ್ರ ಬಗ್ಗೆ ತುಂಬಿಸ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನೀವು ದೇವರ ದೃಷ್ಟಿಯಲ್ಲಿ ಪರಲೋಕದ ದ್ರೋಹಿಗಳು. ಎಷ್ಟು ಜನ ರಾಯಭಾರಿಗಳಿದ್ರೆ, ಎಷ್ಟು ಜನ ಪರಲೋಕ ದ್ರೋಹಿಗಳಿದ್ರೆ? ಇಲ್ಲಿ ಪರಲೋಕ ದ್ರೋಹಿಗಳೆಲ್ಲ ಒಂದು ಅಲೆಯಲ್ಲಿ ಹೇಳ್ರಿ ನೋಡೋಣ. ಕೇಳ್ರಿ ಪಕ್ಕದಲ್ಲಿ, ನೀವು ರಾಯಭಾರಿಗಳ ಇಲ್ಲ ಪರಲೋಕ ದ್ರೋಹಿಗಳ ಅಂತ. ಯಾರು ನೀವು? ಕೇಳ್ರಿ, ಮುಖ ನೋಡ್ರಿ, ಕಣ್ಣಿಟ್ಟು ನೋಡಿ ಹೇಳ್ರಿ, ನೀವು ರಾಯಭಾರಿಗಳ ಪರಲೋಕ ದ್ರೋಹಿಗಳ? ಎಲೆ ಪರಲೋಕ ದ್ರೋಹಿಗಳೇ, ರಾಯಭಾರಿಗಳ ತರ ಬದುಕ್ರಿ ಅಂತ ಹೇಳ್ರಿ ಇವಾಗ. ಹಂಗೆ ರಾಯಭಾರಿಗಳೆಲ್ಲೇ ಇದ್ರು ದೇವರು ಅವ್ರನ್ನು ಕಾಪಾಡ್ತಾರೆ, ಅವ್ರ ಸುತ್ತಲೂ ಇರೋರ್ನು ದೇವರಿಗೆ ಕಾಪಾಡ್ತಾರೆ. ಹಲ್ಲೆಲೂಯಾ. ನೀತಿವಂತರ ಊರಲ್ಲಿ ಇದ್ದಾರ ಅಂದ್ರೆ ದೇವ್ರು ಊರ್ನೇ ಕಾಪಾಡ್ತೀನಿ ಅಂದ ದೇವರು. ನೀವು ನೀತಿವಂತರಾಗಿದ್ರೆ ನಿಮ್ಮ ಕುಟುಂಬನ ದೇವರು ಕಾಪಾಡಲ್ವಾ? ನೀವು ನೀತಿವಂತರಾಗಿದ್ರೆ ನಿಮ್ಮ ಮನೆಯನ್ನ ದೇವರು ಕಾಪಾಡಲ್ವಾ? ನೀವು ನೀತಿವಂತರಾಗಿದ್ರೆ ನಿಮ್ಮ ಕೆಲಸವನ್ನ ದೇವರು ಕಾಪಾಡಲ್ವಾ? ನೀವು ನೀತಿವಂತರಾಗಿದ್ರೆ ನಿಮ್ಮ ಹಣಕಾಸಲ್ಲಿ ದೇವರು ನಿಮ್ಮನ್ನ ಕಾಪಾಡಲ್ವಾ? ನೀವು ನೀತಿವಂತರಾಗಿದ್ರೆ ಹೋಗ್ಬೇಕಾದ್ರೆ ದೇವರು ನಿಮ್ಮನ್ನ ಕಾಪಾಡಲ್ವಾ? ಬರ್ಬೇಕಾದ್ರೆ ನೀವು ನಿಮ್ಮನ್ನ ದೇವರು ಕಾಪಾಡಲ್ವಾ? ಕೂತ್ಕೊಂಡಿರ್ಬೇಕಾದ್ರೆ ದೇವರು ನಿಮ್ಮನ್ನ ಕಾಪಾಡಲ್ವಾ? ಮಲಗಿರ್ಬೇಕಾದ್ರೆ ದೇವರು ನಿಮ್ಮನ್ನ ಕಾಪಾಡಲ್ವಾ? ಅದಕ್ಕೆ ಹೇಳಿದೆ, ಊರಲ್ಲಿಯೂ ಅಡವಿಯಲ್ಲೂ ಶುಭ ಉಂಟು. ಹೋಗ್ಬೇಕಾದ್ರೂ ಬರ್ಬೇಕಾದ್ರೂ ಶುಭ ಉಂಟಾಗತ್ತೆ. ಕುತ್ಕೊಂಡಿದ್ರು ನಿಂತ್ಕೊಂಡಿದ್ರು ಶುಭ ಉಂಟಾಗತ್ತೆ. ಯಾಕೆ? ನಾವು ಕ್ರಿಸ್ತನ ರಾಯಭಾರಿಗಳಾಗ. ಹಲ್ಲೆಲೂಯಾ. ಕ್ರಿಸ್ತನ ರಾಯಭಾರಿಗಳು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಶುಭ ಉಂಟಾಗ. ನೀವೆಲ್ಲ ಯಾರು? ಪರಲೋಕ ದ್ರೋಹಿಗಳು. ಪರಲೋಕ ದ್ರೋಹಿಗಳಾಗಿರೋ ನೀವು ರಾಯಭಾರಿಗಳಾಗಿ ಬದುಕುವಂತ ಒಂದು ಅವಕಾಶ ನಿಮ್ಮ ನಿಮಿತ್ತವಾಗಿ ದೇವ್ರು ನಿಮ್ಮ ಮನೆಯನ್ನ ಕಾಪಾಡ್ತಾರೆ. ದೇವರೇ ಕಾಪಾಡೋ ಅವಶ್ಯಕತೆ ಇಲ್ಲ. ನಮ್ಮ ನಿಮಿತ್ತವಾಗಿ ದೇವರು ನಮ್ಮ ಕುಟುಂಬವನ್ನು ಕಾಪಾಡ್ತಾರೆ. ನಮ್ಮ ನಿಮಿತ್ತವಾಗಿ ನಮ್ಮ ಪಕ್ಕದ ಮನೆಯನ್ನು ದೇವರು ಕಾಪಾಡ್ತಾರೆ. ನಮ್ಮ ನಿಮಿತ್ತವಾಗಿ ನಮ್ಮ ಊರನ್ನ ದೇವರು ಕಾಪಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದೀರಾ? ಎಷ್ಟು ಜನ ನಂಬ್ತಾ ಇದ್ದೀರಾ? ನಮ್ಮ ನಿಮಿತ್ತವಾಗಿ ಎಲ್ಲ ಕಡೆ ಒಳ್ಳೇದಾಗ್ಬೇಕು. ಇವತ್ತಿಂದ ನಾವಿರೋ ಜಾಗದಲ್ಲಿ ಏನಾಗ್ಬೇಕು? ಒಳ್ಳೇದಾಗ್ಬೇಕು. ನಮ್ಮ ನಿಮಿತ್ತವಾಗಿ ನಾವಿರೋ ಜಾಗದಲ್ಲಿ ಒಳ್ಳೇದಾಗ್ಲೇಬೇಕು. ಎಷ್ಟು ಜನ ನಂಬ್ತಾ ಇದ್ದೀರಾ? ಬಾಯ್ಬಿಟ್ಟು ಅರಿಕೆ ಮಾಡ್ರಿ, ನನ್ನ ನಿಮಿತ್ತವಾಗಿ ನಾನಿರೋ ಜಾಗದಲ್ಲಿ ಎಲ್ಲ ಒಳ್ಳೇದೇ ಆಗ್ಬೇಕು ಯೇಸುನಾಮದ. ಇದು ರಾಯಭಾರಿಯ ಲಕ್ಷಣ. ಅದಕ್ಕೆ ದಾವೀದ ಹೇಳ್ತಾರೆ ನೋಡ್ರಿ, ನನ್ನ ಬಲಗಡೆಯಲ್ಲಿ 1000 ಜನ, 10,000 ಜನ ಸತ್ತು ಬಿದ್ರು ನನ್ನ ಸುತ್ತಲೂ ಇರೋರ್ಗೆ ಏನಾಗಲ್ಲ. ನೀತಿವಂತರಿಗೆ ಲಾಸ್ಟ್ ಅಲ್ಲಿ ಏನ್ ಹೇಳ್ತಾನ ಅವನು? ದುಷ್ಟರಿಗೆ ಯಾರಿಗೆ 1000, 10,000 ಸತ್ತು ಬಿದ್ದು, ಯಾರು ಸತ್ತು ಬಿದ್ದಿರೋದು ಹೇಳ್ರಿ? ದುಷ್ಟರು. ಯಾರು ದುಷ್ಟರು? ವಿರುದ್ಧವಾಗಿರೋದು. ಅದಕ್ಕೆ ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಯಾವಾಗ್ಲೂ ಏನಾಯ್ತಾರೆ ಜನರು? ನಾಶ ಆಯ್ತಾರೆ. ದಾವೀದ ಹಂಗೆ ಹೇಳ್ದ. ಇವಾಗ ಅದನ್ನ ನಾವ್ ಹೇಳಕ್ಕಾಗತ್ತಾ? ನಾನು ಬಲಗಡೆ 1000 ಜನ ಸಾಯ್ಬಾರ್ದು, ಎಡಗಡೆನೆ 10,000 ಜನ ಸಾಯ್ಬಾರ್ದು, ನಾನು ಬದುಕ್ಬೇಕು, ನನ್ನವರು ಬದುಕ್ಬೇಕು. ಇದು ಯೇಸು ಸ್ವಾಮಿಯ ಸ್ವಭಾವ. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ನಾನು ಬದುಕ್ಬೇಕು, ನನ್ನ ಸುತ್ತಲಿರೋ ಬದುಕ್ಬೇಕು. ಅವ್ರ ದೇವ್ರ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿರ್ಲಿ. ಯಾವತ್ತೋ ಒಂದ್ ದಿವಸ ನಂಬ್ತಾರೆ. ದೇವ್ರ ನಂಬಿಲ್ಲ ಅಂತ ಹೇಳೋರು ನಾವು ಶಾಪ ಹಾಕಕ್ಕಾಗಲ್ಲ. ಹಾಳಾಗೋಗ್ಬಿಡು, ಬಸ್ ಕೆಳಗಡೆ ಹೋಗ್ಬಿಡು, ಕಾರ್ ಕೆಳಗಡೆ ಹೋಗ್ಬಿಡು, ಶಾಪ ಹಾಕಕ್ಕಾಗಲ್ಲ. ಸ್ವಲ್ಪ ಜನ ಇರ್ತಾರೆ ಹಿಂಗೆ ಮಾಡ್ತಾರೆ. ದೇವ್ರು ನಮ್ದೇ ಹೋದ್ರೆ ಶಾಪ ಹಾಕ್ಬಿಡ್ತಾರೆ, ಎಲ್ಲ ಹೋಗ್ಬಿಡ್ಲಿ ಅಂತ. ದೇವ್ರು ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಅವ್ರು ಚೆನ್ನಾಗಿರ್ಲಿ. ದೇವ್ರು ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಚರ್ಚಿಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ನಲ್ಲಿ ನಾನ್ ಪಕ್ಕದ ಮನೇಲಿ ಇದ್ದಾರೆ ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ. ಎಷ್ಟು ಜನ ನಂಬ್ತಾ ಇದ್ದೀರಾ? ನೀವೆಲ್ಲ ರಾಯಭಾರಿಗಳ ಮನೆ ಹಾಳು ಮಾಡೋರಾ? ಮನೆ ಉದ್ಧಾರ ಮಾಡೋರಾ? ಅಬ್ರಾಹ್ಮನಿಗೆ ದೇವರು ಮಾಡಿದ ವಾಗ್ದಾನ ಏನು? ನೀನು ಆಶೀರ್ವಾದ ನಿಧಿಯಾಗಿರುವೆ, ನಿನ್ನ ನಿಮಿತ್ತವಾಗಿ ಭೂಲೋಕದ ಎಲ್ಲಾ ಜನಾಂಗಗಳು ಇದೆಯಾ?
ದೇವ್ರು ನಂಬಿರೋರು, ನಮ್ದೇ ಇರೋರು, ಅಬ್ರಾಹ್ಮನ ನೀವೆಲ್ಲ ಏನ್ ಸಂತತಿ? ಅಬ್ರಾಹ್ಮನ ಸಂತತಿ. ಅಬ್ರಾಹ್ಮನ ಸಂತಾನವಾಗಿರುವ ನೀವು ದೇವ್ರು ನಂಬಿರೋರ್ಗು ಆಶೀರ್ವಾದ ಆಗಿರ್ಬೇಕು, ದೇವ್ರು ನಂಬದೇ ಇರೋರ್ಗು ಆಶೀರ್ವಾದ ಆಗಿರ್ಬೇಕು. ಒಟ್ನಲ್ಲಿ ನಾವಿರೋ ಜಾಗದಲ್ಲಿ ದೇವರ ರಾಯಭಾರ ಆಗಿಲ್ಲ, ನಾವಿರೋ ಜಾಗದಲ್ಲಿ ನಮ್ ಸುತ್ತಮುತ್ತಲು ಇರೋರು ಎಲ್ಲರೂ ಸೇಫ್ ಆಗಿರ್ಬೇಕು. ಹಲ್ಲೆಲೂಯಾ. ಯಾವ ಕೇಡು ಉಪದ್ರವು ನಮ್ಮ ಗುಡಾರದ ಸಮೀಪಕ್ಕೆ ನಮ್ಮ ಮನೆ ಬಾಗಿಲು ಬಂದಿಲ್ಲ ಅಂದ್ರೆ ನಮ್ಮೂರೊಳಗೆ ಬರ್ತಾ, ನಮ್ಮೂರೊಳಗೆ ಬಂದ್ರೆ, ನಮ್ಮ ರೋಡಲ್ಲಿ ಬಂದ್ರೆ ನಮ್ಮ ಮನೆ ಬಾಗಿಲು ಬರುತ್ತೆ. ಉಪದ್ರವಕ್ಕೆ ನಮ್ಮ ಏರಿಯಾ ಒಳಗಡೆ ಎಂಟ್ರಿ ಇಲ್ಲ. ಊರೊಳಗಡೆ ಬಿಟ್ಕೊಳ್ಳೋದು ನಿಮ್ ಕೈಯಲ್ಲ ಇದೆ. ನಿಮ್ಮ ಮಾರ್ಗ ನೀತಿಯಾಗಿದ್ರೆ ನಿಮ್ ಊರೊಳಗಡೆ ಬರಲ್ಲ. ನಿಮ್ ಮಾರ್ಗ ಅನೀತಿ ಆದ್ರೆ ನಿಮ್ಮ ನಿಮಿತ್ತವಾಗಿ ನಿಮ್ ಊರಲ್ಲಿ ಇರೋರಿಗೆಲ್ಲ ಲಾಸ್ಟ್ 10 ಜನ ನೀತಿವಂತರಿರ್ಲಿ, ಆ ಊರೊಳಗಡೆ ಏನೋಗಲ್ಲ, ಉಪದ್ರವ ಬರಲ್ಲ. ಆ ಊರೊಳಗಡೆ ನಾಶ ಬರಲ್ಲ. ನಿಮ್ ಊರೊಳಗಡೆ ಸಮಸ್ಯೆ ಬರ್ಸ್ಕೊಳ್ಳೋದೇ ನೀವೇ, ನಿಮ್ ಮನೆ ಒಳಗಡೆ ಸಮಸ್ಯೆ ಬರ್ಸ್ಕೊಳ್ಳೋದು ನೀವೇ. ಅಕ್ಕಪಕ್ಕದ ಮನೆಯವರೆಲ್ಲ ನಿಮಗೆ ಆಪೋಸಿಟ್ ಆಗೋದು ನಿಮ್ಮಿಂದಾನೇ. ನಿಮ್ಮ ನಿಮಿತ್ತವಾಗಿ ನೀವಿರೋ ಜಾಗದಲ್ಲಿ ನಿಮ್ ಊರೊಳಗಡೆ ಯಾವ ಸಮಸ್ಯೆನೂ ಬರಬಾರ್ದು. ಊರೊಳಗಡೆ ನಿಮ್ಮ ಏರಿಯಾ ಒಳಗಡೆ ಅಂತ ಹೇಳಿ ಬರ್ದಿದ್ಯಾ? ಊರಲ್ಲಿಯೂ ಅಡವಿಗೆ ಲಿಮಿಟೇಷನ್ ಇದೆಯಾ? ಇನ್ನು ಫ್ರೀಡಮ್ ಜಾಸ್ತಿ ದೇವ್ರು ನಿಮ್ಮನ್ನು ಕಾಪಾಡಕ್ಕೆ ಅಡವಿಯಲ್ಲಿ. ಯಾಕೆ ಲಿಮಿಟೇಷನ್ ಇಲ್ಲ? ಊರಲ್ಲಿ ಎಷ್ಟು ದೊಡ್ಡದಿದೆಯೋ, ಊರು ಚಿಕ್ಕದಿದೆಯೋ ದೊಡ್ಡದಿದೆಯೋ, ಅದಕ್ಕಿಂತ ದೊಡ್ಡದಿದೆಯೋ, ಒಟ್ಟಿನಲ್ಲಿ ಊರು. ನಿಮ್ಮ ಊರ ಹೆಸರೇನು? ನಿಮ್ ಊರ ಹೆಸರು ಹೇಳ್ಕೊಂಡು ಆ ಊರಲ್ಲಿ ನನಗೆ ಶುಭ ಉಂಟಾಗುತ್ತೆ ಅಂತ ಹೇಳ್ರಿ ಬಾಯ್ಬಿಟ್ರು. ನಾನು ಪಟ್ಟೆಗೆರೆಯಲ್ಲಿ ನನಗೆ ಶುಭ ಉಂಟಾಗುವುದು, ಬನ್ನಿಕೊಪ್ಪೆಯಲ್ಲಿ ನನಗೆ ಶುಭ ಉಂಟಾಗುವುದು. ಯಾರು ಬಾಯ್ ಬಿಡಲ್ವಾ? ಓರಿ ಹೆಂಗ ಬೇರೆ ಯಾರಿಗೂ ಬಾಯೇ ಇಲ್ವಾ? ನಿಮ್ ಏರಿಯಾ ಹೆಸರು ಇಟ್ಕೊಂಡು ಹೇಳ್ರಿ, ಆಶೀರ್ವಾದ ಬಂದ್ ಕೇಳಕ್ಕೂ ಮೈ ಬರಲ್ಲ ನಿಮಗೆ. ನಿಮ್ ಊರಲ್ಲಿ ನಿಮಗೆ ಶುಭ ಉಂಟಾಗ್ಬೇಕು, ಅದೆಲ್ಲ ಬಾಯ್ಬಿಟ್ಟು ಅರಿಕೆ ಮಾಡೋದು. ಊರಲ್ಲಿಯೂ ಅಡವಿಯಲ್ಲೂ ಶುಭ ಉಂಟಾಗ್ಲಿ ಅಂತ ಬಾಯ್ಬಿಟ್ಟು ಹೇಳ್ರಿ ನಿಮ್ ಊರ ಹೆಸರು ಹೇಳ್ಕೊಂಡು. ಊರಲ್ಲಿ ಇದ್ರು ಊರ್ ಬಿಟ್ಟು ಹೋದ್ರು ಆಗ್ಲೇಬೇಕು. ಯಾಕೆ? ನನ್ನ ಮಾರ್ಗಗಳು ನೀತಿ ಇದೆ, ನಾನು ಮಾಡೋ ಕ್ರಿಯೆಯಲ್ಲಿ ಕೃಪೆ ಇದೆ. ನಾನು ಮಾರ್ಗದಲ್ಲಿ ನೀತಿ ಇರೋವರೆಗೂ, ನನ್ನ ಕ್ರಿಯೆಗಳಲ್ಲಿ ಕೃಪೆ ಇರೋವರೆಗೂ ನಾನು ಎಲ್ಲೂ ಹೋದ್ರು ನನ್ಗೆ ಒಳ್ಳೇದಾಗೆ ಆಗತ್ತೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದೀರಾ? ಎಲ್ಲ ಬಾಬಿಟ್ಟು ಅರಿಕೆ ಮಾಡ್ರಿ. ನನ್ನ ಮಾರ್ಗದಲ್ಲಿ ನೀತಿ ಇರೋವರೆಗೂ, ನನ್ನ ಕ್ರಿಯೆಗಳಲ್ಲಿ ಕೃಪೆ ಇರೋವರೆಗೂ ನನಗೆ ಎಲ್ಲೋದ್ರೂ ಒಳ್ಳೇದಾಗತ್ತೆ, ನನ್ನ ಸುತ್ತಲೂ ಇರೋರ್ಗು ಒಳ್ಳೇದಾಗತ್ತೆ. ಯೇಸು ನಾಮದಲ್ಲಿ ಆಮೆನ್. ಎಲ್ಲ ರಾಯಭಾರಿಗಳು ಎದ್ದು ನಿಂತ್ಕೊಳ್ಳೋಣ. ಪ್ರಾರ್ಥನೆ ಮಾಡೋದು ಬೇಡ ಇವಾಗ, ಎಲ್ಲ ಎದ್ದು ನಿಂತ್ಕೊಳ್ಳ. ಎಲ್ಲ ರಾಯಭಾರಿಗಳು ನೀವು ಮಾಡಿರುವಂತ ನಂಬಿಕೆ ದ್ರೋಹಗಳನ್ನ ಅರಿಕೆ ಮಾಡೋಣ. ಇಲ್ಲಿವರೆಗೂ ಮಾಡಿರುವಂತ ಪರಲೋಕ ದ್ರೋಹಗಳನ್ನ, ಪರಲೋಕಕ್ಕೆ ಮಾಡಿರುವಂತ ನಂಬಿಕೆ ದ್ರೋಹಗಳನ್ನ ಈ ರಾಯಭಾರಿಗಳು ಇವತ್ತು ಅರಿಕೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮೇಲೆ ಕ್ರಿಸ್ತನ ರಾಯಭಾರಿಗಳಾಗಿ ನ್ಯಾಯವಾಗಿ, ನ್ಯಾಯಬದ್ಧವಾಗಿ
ನೀತಿಯಾಗಿ ಕೃಪೆಯಿಂದ ಕೃಪೆಯಿಂದ ಜೀವಿಸ್ತೇನೆ ಅಂತ ಹೇಳಿ ಪ್ರಮಾಣ ಮಾಡುತ್ತಿದ್ದೇವೆ. ಪ್ಲೆಡ್ಜ್. ಎಲ್ಲ ರಾಯಭಾರಿಗಳು ಕಣ್ಮುಚ್ಚಬೇಕಾಗಿ ಕೇಳ್ಕೊಂತೀರಿ. ನೀವು ಮಾಡಿರುವಂತ ನಂಬಿಕೆ ದ್ರೋಹಗಳನ್ನ ದೇವ್ರ ಮುಂದೆ ಹೇಳ್ಕೊಳ್ಳಿ. ನೀವು ಮಾಡಿರುವಂತ ಪರಲೋಕದ ದ್ರೋಹಗಳನ್ನ ದೇವ್ರ ಮುಂದೆ ಹೇಳ್ಕೊಳ್ಳಿ. ರಾಯಭಾರಿಗಳಾಗಿ ಬದುಕಬೇಕಾಗಿರೋ ನಾವು ಅನ್ಯಾಯವಾಗಿ ಬದುಕಿದ್ದೇವೆ. ನಮ್ಮ ಮಾರ್ಗಗಳಲ್ಲಿ ನೀತಿ ಇಲ್ಲದೆ ಬದುಕಿದ್ದೇವೆ. ನಮ್ಮ ಕ್ರಿಯೆಗಳಲ್ಲಿ ಕೃಪೆಗಳು ಇಲ್ಲದೆ ಬದುಕಿದ್ದೇವೆ.